ಪಂಚಕರ್ಮ ಇದೊಂದು ಆಯುರ್ವೇದ ಸಂಪೂರ್ಣ ಒಂದು ನಿರ್ವಿಷೀಕರಣ ಡಿಟಾಕ್ಸ್ ಅಂತ ಹೇಳ್ತೀವಲ್ಲ. ಆಯುರ್ವೇದದಲ್ಲಿ ಇದನ್ನ ಆಯುರ್ವೇದ ಪ್ರಕಾರ ಇದು ನಿರ್ವಿಷೀಕರಣ ಮತ್ತೆ ಗುಣಪಡಿಸುವ ಚಿಕಿತ್ಸೆ ಅಂತ ಹೇಳಲಾಗ್ತದೆ ಫ್ರೆಂಡ್ಸ್. ಪಂಚಕರ್ಮ ಇದೆ ಅಲ್ಲ, ಇದು ಪ್ರಾಚೀನ ಭಾರತೀಯ ವೈದ್ಯರಲ್ಲಿ ಅಂದ್ರೆ ತುಂಬಾ ಸುಮಾರು ವರ್ಷಗಳಿಂದ ಇದು ಆಯುರ್ವೇದದಲ್ಲಿ ನಡ್ಕೊಂಡು ಬರ್ತಾ ಇರೋದು. ಸೊ ಪ್ರಾಚೀನ ಭಾರತೀಯ ವೈದ್ಯ ಪದ್ಧತಿಯಾದ ಆಯುರ್ವೇದದಲ್ಲಿ ಇದನ್ನ ಒಂದು ಶಕ್ತಿಶಾಲಿ ಗುಣಪಡಿಸುವ ಮತ್ತೆ ಈ ನಿರ್ವಿಷೀಕರಣ ವಿಧಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಅದಕ್ಕೆ ಇದನ್ನ ಪಂಚಕರ್ಮ ಎಂಬ ಎರಡು ಪದದಿಂದ ಇದನ್ನ ಸಂಸ್ಕೃತ ಪದ ಬಳಕೆ ಮಾಡಿದ್ದಾರೆ. ಅಂದ್ರೆ ಪಂಚ ಅಂದ್ರೆ ಹೆಂಗ್ ಗೊತ್ತಿರೋರಿಗೆ ಎಲ್ಲ ನಮ್ಗೆ ಗೊತ್ತಿರೋಂಗೆ ಪಂಚ ಅಂದ್ರೆ 5, ಕರ್ಮ ಅಂದ್ರೆ ಏನ್ ಹೇಳಿ ಕ್ರಿಯೆಗಳು ಅಥವಾ ಕಾರ್ಯವಿಧಾನಗಳು ಅಂತ. ಅಂದ್ರೆ ಪಂಚಕರ್ಮ ಅಂದ್ರೆ 5 ಚಿಕಿತ್ಸಕ ಶುದ್ಧೀಕರಣ ವಿಧಾನಗಳು ಅಂದ್ರೆ ಅಂತ ಹೇಳಲಾಗ್ತದೆ. ಅಂದ್ರೆ 5 ವಿಧಗಳಲ್ಲಿ ನಮ್ಮ ದೇಹವನ್ನ ನಿರ್ವಿಷೀಕರಣಗೊಳಿಸೋದು ಅಂತ ಇದನ್ನ ಹೇಳಲಾಗ್ತದೆ. ಅದರಿಂದ ಪಂಚಕರ್ಮ 5 ಚಿಕಿತ್ಸಕ ಶುದ್ಧೀಕರಣ ವಿಧಾನಗಳು ಅಂತ ಇದನ್ನ ಕರಿತಾ ಬಂದಿದ್ದಾರೆ. ಸೊ ಇದು ನಮ್ಮ ದೇಹದಿಂದ ಒಂದು ವಿಷವನ್ನ ತೆಗೆದುಹಾಕಕ್ಕೆ 3 ದೋಷಗಳೇನಿದಾವಲ್ಲ, ವಾತ ಪಿತ್ತ ಕಫ, ಅವುಗಳನ್ನ ಸಮತೋಲನಗೊಳಿಸುವ ಮತ್ತು ನಮ್ಮ ದೇಹವನ್ನ ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಆರೋಗ್ಯವನ್ನ ಹೆಚ್ಚು ಮಾಡಿ ಮತ್ತೆ ಅದನ್ನ ಮತ್ತೆ ಪುನಃಸ್ಥಾಪಿಸಕ್ಕೆ ಇದೊಂದು ಆಳವಾದ ಒಂದು ನಿರ್ವಿಷೀಕರಣ ಮತ್ತೆ ಪುನರ್ ಯವನಗೊಳಿಸುವ ಚಿಕಿತ್ಸೆ ಕೂಡ ಆಗಿದೆ ಅಂತ ಇದನ್ನ ಹೇಳಲಾಗ್ತದೆ ಆಯುರ್ವೇದದಲ್ಲಿ. ಸೊ ಇದು ನಮ್ಮ ಆಧುನಿಕ ಒಂದು ಇನ್ಸ್ಟಂಟ್ ಡಿಟಾಕ್ಸ್ ಎಲ್ಲ ಏನ್ ಮಾಡ್ತೀವಲ್ಲ, ಆಧುನಿಕ ತ್ವರಿತ ನಿರ್ವಿಷೀಕರಣ, ಅದಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದೆ ಫ್ರೆಂಡ್ಸ್. ಸೊ ಇದನ್ನ ಪಂಚಕರ್ಮ ರೋಗದ ಮೂಲ ಕಾರಣದಲ್ಲಿ ಕಾರ್ಯನಿರ್ವಹಿಸುವ ಒಂದು ವ್ಯವಸ್ಥಿತ ವೈದ್ಯಕೀಯ ಶುದ್ಧೀಕರಣ ಪ್ರಕ್ರಿಯೆಯಾಗಿದೆ ಇದು. ಅಂದ್ರೆ ಇದನ್ನ ವೈದ್ಯರೇ ಇದನ್ನ ಮಾಡ್ತಾರೆ. ಆಯುರ್ವೇದ ವೈದ್ಯರು, ನುರಿತ ವೈದ್ಯರೇನಿರ್ತಾರಲ್ಲ, ಎಕ್ಸ್ಪರ್ಟ್ ಮತ್ತೆ ಟ್ರೈನ್ಡ್ ವೈದ್ಯರೇನಿರ್ತಾರ, ಅವರೇ ಇದನ್ನ ಮಾಡ್ತಾರೆ ಫ್ರೆಂಡ್ಸ್. ಸೊ ಆಯುರ್ವೇದ ಪ್ರಕಾರ ನಮ್ಮ ದೇಹದಲ್ಲಿ 3 ದೋಷಗಳು ಇರ್ತವೆ. ಪ್ರತಿಯೊಂದು ಮನುಷ್ಯನಲ್ಲಿ 3 ದೋಷಗಳು ಇರ್ತವೆ, ವಾತ ಪಿತ್ತ ಮತ್ತೆ ಕಫ ಅಂತ. ಓಕೆ. ಸೊ ಪಂಚಕರ್ಮ ಆ ಆಧುನಿಕ ತ್ವರಿತ ನಿರ್ವಿಷೀಕರಣ ವಿಧಾನಗಳಲ್ಲಿ ಇದು ಒಂದ್ ಸ್ವಲ್ಪ ಭಿನ್ನವಾಗಿದೆ. ಮತ್ತೆ ಪಂಚಕರ್ಮ ರೋಗ ಮೂಲ ಕಾರಣದಲ್ಲಿ ಕಾರ್ಯನಿರ್ವಹಿಸುವ ಒಂದು ವ್ಯವಸ್ಥಿತ ವೈದ್ಯಕೀಯ ಶುದ್ಧೀಕರಣ ಅಂತ ಹೇಳಲಾಗ್ತದೆ. ಸೊ ಪಂಚಕರ್ಮದ ಮೂಲ ತತ್ವಶಾಸ್ತ್ರ ಏನಂದ್ರೆ, ಆಯುರ್ವೇದ ಪ್ರಕಾರ ದೇಹ 3 ದೋಷಗಳನ್ನ ಹೊಂದಿದೆ. ಆ 3 ಜೈವಿಕ ಶಕ್ತಿಗಳ ಆಧಾರ ಮೇಲೆ ಕಾರ್ಯನಿರ್ವಹಿಸ್ತದೆ ನಮ್ಮ ದೇಹದಲ್ಲಿ. ಸೊ ಮೊದಲನೇದು ವಾತ ದೋಷ, ಅಂದ್ರೆ ಗಾಳಿ ಮತ್ತೆ ಬಾಹ್ಯಾಕಾಶ ಶಕ್ತಿ. ಪಿತ್ತ ದೋಷ ಅಂದ್ರೆ ನಮ್ಮ ದೇಹ ಅಗ್ನಿ ಬೆಂಕಿ ಅಂತ, ಮತ್ತೆ ಪ್ಲಸ್ ನೀರಿನ ಶಕ್ತಿ. ಕಫ ದೋಷ ಅಂದ್ರೆ ಭೂಮಿ ಮತ್ತೆ ನೀರಿನ ಶಕ್ತಿ. ಈ 3 ದೋಷಗಳು ನಮ್ಮ ಪ್ರತಿಯೊಂದು ಮನುಷ್ಯನಲ್ಲಿ ಇರ್ತವೆ. ಆದ್ರೆ ಈ 3 ದೋಷಗಳು ಅಸಮತೋಲನಗೊಂಡಾಗ, ಇಂಬ್ಯಾಲೆನ್ಸ್ ಆದಾಗ ದೇಹದಲ್ಲಿ ಒಂದು ದೋಷ ಯಾವ್ದಾದ್ರು ಹೆಚ್ಚಾಗಿದ್ರೆ, ಈಗ ಕಫ ಅವರಲ್ಲಿ ಇಂಬ್ಯಾಲೆನ್ಸ್ ಆಗಿ ಕಫ ಹೆಚ್ಚಾಗಿದ್ರೆ ಕಫ ಬಾಡಿ ಅಂತ ಕರಿತೀವಿ. ವಾತ ಅವರ ಬಾಡಿನಲ್ಲಿ ಹೆಚ್ಚಿದ್ರೆ ಏನಂತೀವಿ, ವಾತ ಬಾಡಿ ಅಂತ. ಈ ತರ ಅವುಗಳನ್ನ ವಿಂಗಡಿಸಿ ನಾವು ಕರೀತಾ ಇದೀವಿ. ಸೊ 3 ದೋಷಗಳು ಸಮತೋಲನಗೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಸಮತೋಲನ ಇದ್ದಾಗ ಮಾತ್ರ, ಅವು ಯಾವಾಗಲೂ ಬ್ಯಾಲೆನ್ಸ್ ಆಗಿರ್ತಾವಲ್ಲ ಅವಾಗ ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ತಾನೆ. ಅವು ಯಾವಾಗ ಅಸಮತೋಲನಗೊಳ್ತವೆ ಅವಾಗ ಅನಾರೋಗ್ಯ ಏನಾಗುತ್ತೆ, ಪ್ರಾರಂಭ ಆಗ್ತದೆ. ಆದ್ರೆ ಈ ಕಾರಣಗಳೇನಿರ್ತಾವಲ್ಲ, ತಪ್ಪ ಆಹಾರ ಪದ್ಧತಿ ಆಗಿರ್ಬೋದು, ಜೀರ್ಣಕ್ರಿಯೆ ಕೊರತೆ ಇದ್ದಾಗ, ಒತ್ತಡ ಇದ್ದಾಗ, ದೇಹದಲ್ಲಿ ಮಾಲಿನ್ಯ ಇದ್ದಾಗ, ನಮ್ದು ಅನಿಯಮಿತ ಜೀವನ ಶೈಲಿ ಇದ್ದಾಗ, ಅಂದ್ರೆ ಜೀವನ ಶೈಲಿ ಸರಿ ಇಲ್ಲದೆ ಇದ್ದಾಗ, ಮತ್ತೆ ಕೆಲವು ನಿಗ್ರಹಿಸಿದ ಭಾವನೆಗಳಿದ್ದಾಗ ದೇಹದಲ್ಲಿ ಅವು ವಿಷಗಳನ್ನ ಸಂಗ್ರಹ ಮಾಡಕ್ಕೆ ಶುರು ಮಾಡ್ತಾರೆ ಫ್ರೆಂಡ್ಸ್. ಈ ವಿಷಗಳನ್ನ ಆಯುರ್ವೇದದಲ್ಲಿ ಆಮ ಅಂತ ಕರೀಲಾಗ್ತದೆ. ಸೊ ಈ ಆಮ ದೇಹದ ಮಾರ್ಗಗಳನ್ನ ಬ್ಲಾಕ್ ಮಾಡ್ತದೆ, ನಿರ್ಬಂಧಿಸ್ತದೆ, ಮತ್ತೆ ನಿಧಾನವಾಗಿ ಈ ರೀತಿ ಕಾಯಿಲೆಗಳು ಶುರು ಆಗ್ತವೆ. ಬೊಜ್ಜು ಆಗಿರ್ಬೋದು, ಡಯಾಬಿಟೀಸ್ ಆಗಿರ್ಬೋದು, ಚರ್ಮ ರೋಗ ಆಗಿರ್ಬೋದು, ಕೀಲು ನೋವಾಗಿರ್ಬೋದು, ಜಾಯಿಂಟ್ ಪೇನ್ಸ್, PCOD ಆಗಿರ್ಬೋದು, ಮತ್ತೆ ಹಾರ್ಮೋನ್ಗಳ ಅಸಮತೋಲನ ಆಗಿರ್ಬೋದು. ಸೊ ಎಲ್ಲಾ ರೋಗಗಳಿಗೆ ಪಂಚಕರ್ಮ ಚಿಕಿತ್ಸೆಯನ್ನ ನೀವು ಮಾಡಿಸ್ಕೊಂಡಾಗ ನಿಮ್ಗೆ ಎಲ್ಲ ದೋಷಗಳು ಬ್ಯಾಲೆನ್ಸ್ ಆಗ್ತವೆ, ಮತ್ತೆ ರೋಗ ಕೂಡ ಗುಣ ಆಗ್ತದೆ ಅಂತ ಆಯುರ್ವೇದ ಹೇಳಲಾಗ್ತದೆ. ಜೀರ್ಣಕಾರಿ ಸಮಸ್ಯೆಗಳು ಇರ್ಬೋದು, ನಿಮ್ಮ ಫ್ಯಾಟ್ ಇರ್ಬೋದು, ಕೊಬ್ಬಿನ ಫ್ಯಾಟಿ ಲಿವರ್ ಇರ್ಬೋದು, ಒತ್ತಡ ಅಸ್ವಸ್ಥಗಳು ಇರ್ಬೋದು, ಪಂಚಕರ್ಮ ಏನಿದೆಯಲ್ಲ ಆ ವಿಷಗಳನ್ನ ಮೂಲದಿಂದ ತೆಗೆದುಹಾಕ್ತದೆ ಫ್ರೆಂಡ್ಸ್. ಅದಕ್ಕೆ ಪಂಚಕರ್ಮ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ತುಂಬಾ ಜನ ಮಾಡ್ಕೊಳ್ದೆ ಇರೋರು ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಫ್ರೆಂಡ್ಸ್. ಸೊ ಎರಡನೇದಾಗಿ ಈ ಪಂಚಕರ್ಮ ನಮ್ಗೆ ಏಕೆ ಬೇಕು ಅಲ್ವಾ? ಸೊ ಇಂದಿನ ಹೆಚ್ಚಿನ ಚಿಕಿತ್ಸೆಗಳು ರೋಗ ಲಕ್ಷಣಗಳು ಮಾತ್ರ ನಿಯಂತ್ರಿಸ್ತವೆ. ಅಂದ್ರೆ ಅಲೋಪೆಥಿಕ್ ಪ್ರಕಾರ ಹೇಳೋದಾದ್ರೆ ಸಮಸ್ಯೆ, ಆಧುನಿಕ ವಿಧಾನ, ಆಮ್ಲತೆ,
ಮತ್ತೆ ಆಮ್ಲಜನಕಾಂಶ ಅಸಿಡ್ ಅಂಟಾಸಿಡ್ ಮಾತ್ರೆಗಳು. ಮಧುಮೇಹ ಇದ್ದಾಗ ನಾವು ಶುಗರ್ ಟ್ಯಾಬ್ಲೆಟ್ ತಗೋತೀವಿ. ಕೀಲ್ ನೋವು ಇದ್ದಾಗ ನೋವು ನಿವಾರಕಗಳನ್ನ ತೆಗೆದುಕೊಳ್ತೀವಿ. ಚರ್ಮ ಸಮಸ್ಯೆಗಳಿದ್ದಾಗ ಯಾವ್ದಾದ್ರು ಕ್ರೀಮ್ ಹಚ್ಕೊಳ್ಳೋದೆಲ್ಲ ಮಾಡ್ತೀವಿ. ಆದ್ರೆ ಮೂಲ ಕಾರಣ ದೇಹದೊಳಗೆ ಹಾಗೆ ಉಳ್ಕೊಳ್ತಾ ಹೋಗ್ತದೆ. ಆ ಮೂಲ ಕಾರಣಗಳನ್ನ ನಾವು ತೆಗೆದುಹಾಕ್ಬೇಕು ಅಂತಂದ್ರೆ ದೇಹದ ಸಂಪೂರ್ಣ ಒಂದು ಡೀಪ್ ಡಿಟಾಕ್ಸ್ ಮಾಡ್ಬೇಕಾಗುತ್ತೆ. ಸೊ ಆಯುರ್ವೇದ ಹೇಳ್ತದೆ, ಏನ್ ಹೇಳ್ತದೆ ಅಂದ್ರೆ ನಮ್ಮ ದೇಹದಲ್ಲಿ ವಿಷಯಗಳ ಸಂಗ್ರಹ ಆದಾಗ ರೋಗ ಪ್ರಾರಂಭವಾಗ್ತದೆ ಅಂತ ಆಯುರ್ವೇದ ಹೇಳ್ತದೆ. ಸೊ ಪಂಚಕರ್ಮ ಯಾವ್ದ್ರಲ್ಲಿ ಕಾರ್ಯನಿರ್ವಹಿಸ್ತದೆ ಅಂತಂದ್ರೆ ವಿಷಯವನ್ನ ತೆಗೆದುಹಾಕಕ್ಕೆ, ಮತ್ತೆ ದೋಷಗಳನ್ನ ಅಂದ್ರೆ ವಾತಪಿತ್ತ ಕಫ 3 ದೋಷಗಳನ್ನ ಸಮತೋಲನಗೊಳಿಸಕ್ಕೆ, ಜೀರ್ಣಕ್ರಿಯೆಯನ್ನ ಬಲಪಡಿಸಕ್ಕೆ, ನಿಮ್ಮ ಮೆಟಾಬಾಲಿಸಮ್ ಆಗ್ಲಿ ಆ ಜೀರ್ಣಕ್ರಿಯೆಯನ್ನ ಬಲಪಡಿಸಕ್ಕೆ, ಮತ್ತೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸಕ್ಕೆ, ಮತ್ತೆ ನಿಮ್ಮ ಅಂಗಗಳನ್ನ ಪುನರ್ ಯೌವನಗೊಳಿಸಕ್ಕೆ, ಅಂದ್ರೆ ನಿಮ್ಮ ಸೆಲ್ಗಳು ಏನಿರ್ತಾವಲ್ಲ ಆ ಸತ್ತು ಹೋದ ಸೆಲ್ಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಮತ್ತೆ ಹೊಸ ಸೆಲ್ಗಳು ಅಲ್ಲಿ ಜಾಗ ಬೇಕಲ್ವಾ ಆ ಹೊಸ ಸೆಲ್ಗಳು ಇರಕ್ಕೆ, ಅವುಗಳನ್ನ ಈ ತೆಗೆದುಹಾಕಿ ವಿಷಕಾರಿ ಬೇಡವಾದ ಸೆಲ್ಗಳನ್ನ ತೆಗೆದುಹಾಕಿ ಹೊಸ ಸೆಲ್ಗಳು ರಿಜಿನೇಟ್ ಆಗಕ್ಕೆ ಅದನ್ನೇ ಪುನರ್ ಯೌವನಗೊಳಿಸುತ್ತೆ. ಅವಾಗ ಅದು ಸೈಕಲ್ ಚೆನ್ನಾಗಿ ನಡೀತಾ ಇದ್ರೆ ನಾವು ಯಾವಾಗಲೂ ಯಂಗ್ ಆಗಿ ಕಾಣಿಸ್ತಾ ಇರ್ತೀವಿ, ಬೇಗ ವಯಸ್ಸಾದವ್ರ ತರ ಕಾಣಿಸಲ್ಲ. ಸೊ ಇದು ಕೂಡ ಇದರಲ್ಲೇ ಬರ್ತದೆ. ಸೊ ಮೂರನೇದಾಗಿ ಪಂಚಕರ್ಮದ 5 ಪ್ರಮುಖ ಚಿಕಿತ್ಸೆಗಳಿದಾವೆ. ಸೊ ಇದು ಮೇನ್ ಸ್ಟೇಜ್ ನಾವು ಬರ್ತಾ ಇದೀವಿ ಇವಾಗ. ಪಂಚಕರ್ಮದಲ್ಲಿ 5 ಪ್ರಮುಖ ಚಿಕಿತ್ಸೆಗಳು ಇದಾವೆ. ಸೊ ಪಂಚಕರ್ಮ 5 ಪ್ರಮುಖ ಶುದ್ಧೀಕರಣ ಚಿಕಿತ್ಸೆಗಳನ್ನ ಹೊಂದಿದೆ. ಮೊದಲನೇದಾಗಿ ವಮನ ಚಿಕಿತ್ಸೆ. ಸೊ ವಮನ ಚಿಕಿತ್ಸೆ ಅಂದ್ರೆ ಏನು? ಇದ್ರಲ್ಲಿ ಏನ್ ಮಾಡ್ಲಾಗ್ತದೆ ಅಂದ್ರೆ ವಮನ ಹೆಚ್ಚುವರಿ ಕಫಾನ ಅಂದ್ರೆ ಇದರಲ್ಲಿ ನಿಮ್ಗೆ ವಾಮಿಟಿಂಗ್ ಮಾಡಿಸ್ತಾರೆ. ಅವು ಕೆಲವೊಂದು ಅವರು ಗಿಡಮೂಲಿಕೆಗಳನ್ನು ಆಯುರ್ವೇದಿಕ್ ಟ್ಯಾಬ್ಲೆಟ್ಗಳನ್ನು ಕೊಟ್ಟು ಮೆಡಿಸಿನ್ಸ್ ಕೊಟ್ಟು ನಿಮ್ಗೆ ವಮನ ಮಾಡಿಸ್ತಾರೆ. ಅಂದ್ರೆ ಬಾಯಿ ಮುಖಾಂತರ ವಾಂತಿ ಮಾಡಿಸಲಾಗ್ತದೆ. ಸೊ ಹೆಚ್ಚುವರಿ ಕಫ ವಿಷ ತೆಗೆದುಹಾಕಕ್ಕೆ ಇದನ್ನ ಬಳಸುವ ಒಂದು ನಿಯಂತ್ರಿತ ವೈದ್ಯಕೀಯ ವಾಂತಿ ಚಿಕಿತ್ಸೆ ಅಂತಾನೆ ಇದನ್ನ ಹೇಳ್ತಾರೆ ಫ್ರೆಂಡ್ಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ವಾಂತಿ ಚಿಕಿತ್ಸೆ ಅಂತ. ಅಂದ್ರೆ ಅವರು ಕೆಲವು ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ಬಿಟ್ಟು ನಿಮ್ಗೆ ಸೇವನೆ ಮಾಡಕ್ಕೆ ಕೊಡ್ತಾರೆ. ಅವಾಗ ನಿಮ್ಗೆ ಇಡೀ ದೇಹದಲ್ಲಿರೋ ವಿಷಕಾರಿ ವಸ್ತುಗಳು ಅಂದ್ರೆ ಕಫ ಹೆಚ್ಚಾಗಿ ತುಂಬಾ ಕಫ ಇರುತ್ತೆ ನೋಡಿ, ಅವ್ರಿಗೆ ಉಸಿರಾಡಕ ಆಗಲ್ಲ. ಮಕ್ಕಳಲ್ಲೂ ಇರುತ್ತೆ, ದೊಡ್ಡವರಲ್ಲೂ ಇರುತ್ತೆ, ತುಂಬಾ ಕಫ ಬಾಡಿ ಇರುತ್ತೆ ಅವ್ರದ್ದು. ಕಫ ಈಗ ಚಳಿಗಾಲ ಬಂತಂದ್ರೆ ಆಟೋಮೆಟಿಕ್ ಅವರ ದೇಹ ಏನಾಗುತ್ತೆ, ಕಫ ಬಿಡುಗಡೆ ಶುರು ಮಾಡ್ತದೆ. ಅವಾಗ ಅವ್ರದ್ದು ವಾತಪಿತ್ತ ಕಫ ಈ 3ರಲ್ಲಿ ಅವ್ರದ್ದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಕಫ ಅಂದ್ರೆ ಹೆಚ್ಚಾಗಿರುತ್ತೆ. ಆವಾಗ ವಮನ ಚಿಕಿತ್ಸೆ ಅವರಿಗೆ ತುಂಬಾ ಲಾಭಕಾರಿ ಆಗುತ್ತದೆ. ಯಾಕಂದ್ರೆ ಹೆಚ್ಚುವರಿ ಕಫ ಏನಿರುತ್ತೆ ಅದನ್ನ ವಿಷವನ್ನ ಹೊರಗಡೆ ತೆಗೆದುಹಾಕಿ ಅದು ಒಂದು ಚಿಕಿತ್ಸೆಯನ್ನ ಮಾಡಲಾಗ್ತದೆ. ಅವಾಗ ಅವ್ರಿಗೆ ತುಂಬಾ ರಿಲ್ಯಾಕ್ಸ್ ಕೂಡ ಫೀಲ್ ಆಗ್ತದೆ. ಇದು ಹೆಂಗೆ ಕಾರ್ಯನಿರ್ವಹಿಸ್ತದೆ ಅಂತಂದ್ರೆ ರೋಗಿಯ ವಾಂತಿಯನ್ನ ಉಂಟು ಮಾಡುವ ವಿಶೇಷ ಗಿಡಮೂಲಿಕೆ ಔಷಧಗಳನ್ನ ನೀಡಲಾಗ್ತದೆ. ಇದು ವಿಷವನ್ನ ತೆಗೆದುಹಾಕಕ್ಕೆ ಅದು ಸಹಾಯ ಮಾಡ್ತದೆ. ಮತ್ತೆ ಶ್ವಾಸಕೋಶ, ನಿಮ್ಮ ಅಸ್ತಮ ಇದ್ದವ್ರು ಕೂಡ ಇದು ಯೂಸ್ ಆಗುತ್ತೆ. ಶ್ವಾಸಕೋಶ ಪ್ರಾಬ್ಲಮ್ ಇದ್ದವ್ರಿಗೆ, ಹೊಟ್ಟೆ ಪ್ರಾಬ್ಲಮ್ ಇದ್ದವ್ರಿಗೆ, ಸೈನಸ್ ಇಶ್ಯೂಸ್ ಇದ್ದವರಿಗೆ, ಉಸಿರಾಟದ ಪ್ರದೇಶದಲ್ಲಿ ಒಂದು ತೊಂದರೆ ಇದ್ದವರಿಗೆ, ಆಮೇಲೆ ಈ ಚಿಕಿತ್ಸೆಗಾಗಿ ಇದು ಒಂದು ಉತ್ತಮ ಮಾರ್ಗ. ಸೊ ಅಸ್ತಮಾ, ದೀರ್ಘಕಾಲದ ಕೆಮ್ಮು ಇರ್ಬೋದು, ಸೈನಟೈಟಿಸ್ ಇರ್ಬೋದು, ಅಲರ್ಜಿ ಇರ್ಬೋದು, ಚರ್ಮ ರೋಗ ಇರ್ಬೋದು, ಬೊಜ್ಜು ಇರ್ಬೋದು, ಅತಿಯಾದ ಲೋಳೆ ಏನಿರ್ತದೆ ಮಿಕಸ್ ಒಳಗಡೆ ಇರ್ತದ ಆ ಅಸ್ವಸ್ಥೆ ಆದಾಗ ಇದು ತುಂಬಾ ಹೆಲ್ಪ್ ಆಗ್ತದೆ. ಅವಾಗ ಇದು ನಿಮ್ಮ ಶ್ವಾಸನಾಳಗಳನ್ನ ತೆರವುಗೊಳಿಸಕ್ಕೆ, ಮತ್ತೆ ಉಸಿರಾಟವನ್ನ ಸುಧಾರಿಸಕ್ಕೆ, ಕಫ ಏನು ಸಂಗ್ರಹ ಆಗಿರ್ತಲ್ಲ ತುಂಬಾ ಅದನ್ನ ತೆಗೆದುಹಾಕಕ್ಕೆ, ಮತ್ತೆ ನಿಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಿಸ. ಯಾಕಂದ್ರೆ ಅತಿಯಾದ ಕಫ ಹೆಚ್ಚಾದಾಗ ನಮ್ಮ ಜೀರ್ಣಕ್ರಿಯೆ ಕೂಡ ಕಡಿಮೆ ಆಗ್ತಾ ಬರ್ತದೆ. ಸೊ ಬೇಡವಾದ್ದು ನಮ್ಮ ದೇಹದಲ್ಲಿ ಹೋದಾಗ ಮಾತ್ರ ಬೇಕಾದ ಉಳ್ಕೊಳಕ್ಕೆ ಜಾಗ ಸಿಗೋದು. ಸೊ ನಿಮ್ಮ ಜೀರ್ಣಕ್ರಿಯೆ ಕೂಡ ಇದರಿಂದ ಸುಧಾರಿಸ್ತದೆ. ಅವಾಗ ಇದು ಆಯ್ತು ಮೊದಲನೇ ಒಂದು ಚಿಕಿತ್ಸೆ, ವಮನ ಚಿಕಿತ್ಸೆ. ಓಕೆ, ಯಾರಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು ಆಮೇಲೆ. ಓಕೆ, ದೆನ್ ನೆಕ್ಸ್ಟ್ ಕಮ್ಸ್ ವಿರೇಚನ ಅಂತ. ವಿರೇಚನ ಚಿಕಿತ್ಸಕ ಇದು ಕೂಡ ಒಂದು ಶುದ್ಧೀಕರಣ ಚಿಕಿತ್ಸೆ. ಸೊ ವಿರೇಚನ ನಿಮ್ಮ ಯಕೃತ್ತು, ನಿಮ್ಮ ಕರುಳಿನಿಂದ ಪಿತ್ತ ಪ್ರಾಬ್ಲಮ್ ಇದ್ದವರು, ಈ ಪಿತ್ತ ಹೆಚ್ಚಾದವರು ಇದನ್ನ ತಿಳ್ಕೊಳ್ಳೋದು ಒಳ್ಳೇದು. ಪಿತ್ತ ವಿಷವನ್ನ ತೆಗೆದುಹಾಕಕ್ಕೆ ಒಂದು ನಿಯಂತ್ರಿತ ಶುದ್ಧೀಕರಣ ಚಿಕಿತ್ಸೆ ಇದು ಕೂಡ. ಸೊ ಇದು ಹೇಗೆ ಕೆಲಸ ಮಾಡ್ತದೆ ಅಂತಂದ್ರೆ ರೋಗಿಯು ಕರುಳಿನ ಶುದ್ಧೀಕರಣವನ್ನ ಪ್ರವೇಶಿಸುವ ಗಿಡಮೂಲಿಕೆ ಔಷಧಗಳನ್ನ, ಅಂದ್ರೆ ಅವರ ಒಂದು ಕರುಳನ್ನ ಪ್ರವೇಶಿಸುವ ಒಂದು ಕೆಲವು ಗಿಡಮೂಲಿಕೆ ಔಷಧಗಳನ್ನ ಅವ್ರಿಗೆ ನೀಡಲಾಗ್ತದೆ. ಅಂದ್ರೆ ಡೈರೆಕ್ಟ್ ಅವ್ರ ಕರುಳಿಗೆ ಹೋಗಿ ಅಥವಾ ಅಲ್ಲಿ ಬೇಡವಾದ ವಿಷಯಗಳನ್ನ ತೆಗೆದುಹಾಕಕ್ಕೆ ಇದು ಹೆಲ್ಪ್ ಆಗ್ತದೆ. ಅಂದ್ರೆ ಈಗ ಫ್ಯಾಟಿ ಲಿವರ್ ಇದ್ದವ್ರು ಇದನ್ನ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಓಕೆ, ಸಜೆಸ್ಟ್ ಮಾಡಿ ಯಾವ್ದಾದ್ರು ಫ್ಯಾಟಿ ಲಿವರ್ ಇದ್ದವ್ರಿಗೆ. ಯಕೃತ್ತು, ಪಿತ್ತಕೋಶದ ಪ್ರಾಬ್ಲಮ್, ಕೆಲವೊಬ್ರದ್ದು ಗಾಲ್ ಬ್ಲಾಡರ್ನ ರಿಮೂವ್ ಮಾಡಿರ್ತಾರೆ,
ಅಂತವ್ರಿಗೆ ಅಥವಾ ಅದು ಸಮಸ್ಯೆ ಇದ್ದವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂದ್ರೆ ಪಿತ್ತ ಜಾಸ್ತಿ ಇದ್ದವ್ರಿಗೆ. ಆಮೇಲೆ ಸಣ್ಣ ಕರುಳು ಈ ಚಿಕಿತ್ಸೆ ಕೂಡ ಇದು ಉತ್ತಮ. ಆಮೇಲೆ ಚರ್ಮ ರೋಗಗಳು ಕೂಡ ಇದ್ದಾಗ ಕೂಡ ಇದು ಉತ್ತಮ. ಆಮೇಲೆ ಮೊಡವೆ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಕೆಲವೊಬ್ಬರಿಗೆ ಟೀನೇಜ್ ಅಲ್ಲಿ ತುಂಬಾ ಮುಖಾನೇ ಕಾಣಿಸ್ತದೆ ಇರುವಷ್ಟು ಮೊಡವೆಗಳು ಇರ್ತವೆ, ಆಕ್ನಿಕ್ ಪ್ರಾಬ್ಲಮ್ ಇರುತ್ತೆ ನೋಡಿ. ಅಂತವ್ರು ಅವ್ರಿಗೇನೆ ಯೂಸ್ವಲಿ ಪಿತ್ತ ಜಾಸ್ತಿ ಇರೋದಕ್ಕೆ ಆ ಪಿಂಪಲ್ಸ್ ಎಲ್ಲ ಇರ್ತವೆ. ಅಂತವ್ರಿಗೂ ಕೂಡ ಇದು ಒಳ್ಳೇದಾಗುತ್ತೆ. ಬಟ್ 12 ಇಯರ್ಸ್ ಆಫ್ಟರ್ 12 ವರ್ಷದ ಕೆಳಗಡೆ ಮಕ್ಕಳೆಲ್ಲ ಇದು ಮಾಡ್ಸೋಂಗಿಲ್ಲ. ಅಬೌಟ್ 12 ಇಯರ್ಸ್ ಇದಕ್ಕೆ ಅದು. ಆಮೇಲೆ ಮಕ್ಕಳಿಗೆ ಅಂತ ಅವರು ಸೆಪರೇಟ್ ಆಗಿ ಮಾಡ್ತಾರೆ, ಅದು 12 ವರ್ಷ ನಂತರ. ಸೊ ಮೊಡವೆ ಇದ್ದಾಗ ತುಂಬಾ ಹೆಲ್ಪ್ ಆಗುತ್ತೆ. ಸೋರಿಯಾಸಿಸ್ ಸಮಸ್ಯೆ ಇದ್ದವ್ರಿಗೆ, ಆಮೇಲೆ ಯಕೃತ್ತಿನ ಅಸ್ವಸ್ಥತೆ ಇದ್ದವ್ರಿಗೆ, ಲಿವರ್ ಪ್ರಾಬ್ಲಮ್ಸ್ ಇದ್ದವ್ರಿಗೆ, ಆಮ್ಲತೆ ಮತ್ತೆ ಹೈಪರ್ ಅಸಿಡಿಟಿ ಇದ್ದವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಅಸಿಡಿಟಿ, ಮೈಗ್ರೇನ್ ಇಶ್ಯೂ ಇದ್ದವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಆಮೇಲೆ ಲೇಡೀಸ್ಗೆ ಹಾರ್ಮೋನ್ಗಳ ಅಸಮತೋಲನ ಇದ್ದಾಗ ಕೂಡ ಇದು ಹೆಲ್ಪ್ ಆಗುತ್ತದೆ. ಸೊ ಇದರಿಂದ ಏನ್ ಪ್ರಯೋಜನ ಆಗ್ತದೆ ಅಂದ್ರೆ ನಿಮ್ಮ ಯಕೃತ್ ಯಕೃತ್ ಶುದ್ಧೀಕರಣಗೊಳಿಸ್ತದೆ. ಅಂದ್ರೆ ನಿಮ್ಮ ಲಿವರ್ ಡಿಟಾಕ್ಸ್ ಆಗುತ್ತೆ. ಇದರಿಂದ ಚಯಾಪಚಯವನ್ನು ಸುಧಾರಿಸ್ತದೆ, ಚರ್ಮವನ್ನ ಅಂದ್ರೆ ಕ್ಲೀನ್ ಮಾಡಿಸ್ತದೆ, ಹಾರ್ಮೋನ್ಗಳನ್ನ ಸಮತೋಲನಗೊಳಿಸ್ತದೆ. ಈ ಕಾರ್ಯಗಳನ್ನ ಇದು ಚೆನ್ನಾಗಿ ಮಾಡ್ತದೆ. ಓಕೆ, ಇನ್ನು ಮೂರನೇದು ಬಂದು ಬಸ್ತಿ ಅಂತ. ಇದು ಒಂದು ಎನಿಮಾ ಟೈಪ್. ಇದರಲ್ಲಿ ನಿಮ್ಗೆ ಯಾವಾಗಾದ್ರೂ ಆಪರೇಷನ್ ಏನಾದ್ರು, ಆಲ್ಮೋಸ್ಟ್ ಎಲ್ಲ ಮ್ಯಾರಿಡ್ ಲೇಡೀಸ್ ಇಲ್ಲಿ ಇರೋದು ಅಲ್ವಾ. ಸೊ ಆಪರೇಷನ್ ಮಾಡುವಾಗ ಎನಿಮಾ ಅಂದ್ಕೊಳ್ಳಾಗ್ತದೆ, ಅಥವಾ ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಡೆಲಿವರಿ ಮಾಡೋ ಟೈಮಲ್ಲಿ ಎನಿಮಾ ಅಂದ್ಕೊಳ್ಳಿ. ಅಂದ್ರೆ ಹೊಟ್ಟೆ ಕ್ಲೀನ್ ಆಗ್ಬೇಕಲ್ಲ, ಸಿಸೇರಿಯನ್ ಮಾಡುವಾಗ ಮತ್ತೆ ಯಾವ್ದಾದ್ರು ಆಪರೇಷನ್ ಮಾಡುವಾಗ ಇದನ್ನ ಎನಿಮಾ ಕೆಲವೊಂದಕ್ಕೆ ಅದ್ನ ಕೊಡ್ಲೇಬೇಕಾಗುತ್ತೆ. ಬಟ್ ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟಲ್ ಇವೆಲ್ಲ ಪ್ರೊಸೀಜರ್ ಯೂಸ್ ಮಾಡಲ್ಲ ಅವರು. ಸೊ ಅವಾಗ ಎನಿಮಾ ಕೊಡ್ತಾರಲ್ಲ, ಆ ಎನಿಮಾ ನಮ್ಮ ದೇಹವನ್ನ, ನಮ್ಮ ಕರುಳನ್ನ ಮಲಮುಖಾಂತರ ಏನು ಅದು ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ. ಸೊ ಇದನ್ನ ಆಯುರ್ವೇದದಲ್ಲಿ ಬಸ್ತಿ ಅಂತ ಕರೀತಾರೆ. ಇದು ಬಸ್ತಿ ಅಂತಂದ್ರೆ ಅತ್ಯಂತ ಒಂದು ಶಕ್ತಿಶಾಲಿ ಪಂಚಕರ್ಮ ಚಿಕಿತ್ಸೆ ಅಂತ ಇದನ್ನ ಪರಿಗಣಿಸಲಾಗಿದೆ. ಸೊ ಇದು ನಿಮ್ಮ ಕೋಲನ್, ದೊಡ್ಡ ಕರಳು ಏನಿದೆಯಲ್ಲ, ಕೋಲನಿಂದ ವಿಷಯವನ್ನ ತೆಗೆದು ಹಾಕ್ತದೆ. ಮತ್ತೆ ವಾತ ದೋಷವನ್ನ ಕೂಡ ಇದು ಸಮತೋಲನಗೊಳಿಸಿದೆ ಫ್ರೆಂಡ್ಸ್, ಯಾರಿಗೆ ಕಾನ್ಸ್ಟಿಪೇಷನ್ ಇದೆ. ಮತ್ತೆ ಇದು ವಾತ ಬಾಡಿ ಇದ್ದವ್ರಿಗೆ ಏನಾಗುತ್ತೆ, ಇದು ತುಂಬಾ ಹೆಲ್ಪ್ ಆಗ್ತದೆ. ಬಸ್ತಿ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ. ಆಮೇಲೆ ಇದರಲ್ಲಿ ಕೂಡ ಸ್ವಲ್ಪ ಕೆಲವೊಂದು ಬೇರೆ ಬೇರೆ ಇದಾವೆ ಬಸ್ತಿ ಇದ್ದಲ್ಲಿ. ಎಣ್ಣೆ ಬಸ್ತಿ, ಮತ್ತೆ ಗಿಡಮೂಲಿಕೆಗಳ ಕಷಾಯ ಬಸ್ತಿ. ಈ ಎಣ್ಣೆಯಿಂದ ಕೊಡ್ತಾರೆ ಬಾಯಲ್ಲಿ, ಅಂದ್ರೆ ಹರಳೆಣ್ಣೆ, ಬೇರೆ ಬೇರೆ ಅವರು ಟ್ರೈನ್ ಡಾಕ್ಟರ್ಸ್ ಇರ್ತಾರಲ್ಲ ಅವ್ರು ಕೊಡ್ತಾರೆ ಎಣ್ಣೆ ಬಸ್ತಿ. ಮತ್ತೆ ಗಿಡಮೂಲಿಕೆಗಳ ಕಷಾಯ ಕೂಡ ಅವ್ರಿಗೆ ಕುಡಿಯಕ್ಕೆ ಕೊಡ್ತಾರೆ ಬಸ್ತಿ ಮಾಡಕ್ಕೆ. ಸೊ ಈ ಚಿಕಿತ್ಸೆ ಅತ್ಯುತ್ತಮ. ಒಂದು ಜಾಯಿಂಟ್ ಪೇನ್ ಇದ್ದವ್ರಿಗೆ ಕೂಡ ಯೂಸ್ ಆಗುತ್ತೆ. ಜಾಯಿಂಟ್ ಪೇನ್, ಸಂಧಿವಾತ ಇದ್ದವ್ರಿಗೆ, ಅರ್ಥರೈಟಿಸ್, ಜಾಯಿಂಟ್ ಪೇನ್, ಆಮೇಲೆ ಸಿಯಾಟಿಕಾ ಇದ್ದವ್ರಿಗೆ, ಬೆನ್ನು ನೋವು ಇದ್ದವ್ರಿಗೆ, ಮಲಬದ್ಧತೆ ಇದ್ದವ್ರಿಗೆ, ಅಂದ್ರೆ ಕಾನ್ಸ್ಟಿಪೇಷನ್ ಇದ್ದವ್ರಿಗೆ, ಬಂಜೇತನ ಇದ್ದವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ನರಗಳ ಅಸ್ವಸ್ಥತೆ ಇದ್ದಾಗ ಕೂಡ ಇದು ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಇದನ್ನ ಮಾಡಿಸ್ಕೊಳ್ಳಿದ್ರೆ ಅವ್ರ ಕೀಲುಗಳನ್ನ ಇವರು ನಯಗೊಳಿಸಬಹುದು. ಅಂದ್ರೆ ಲುಬ್ರಿಕೇಶನ್ ಬರುತ್ತೆ ಅದರಲ್ಲಿ, ಕೋಲೋನ್ ಆರೋಗ್ಯವಾಗಿ ಸುಧಾರಿಸ್ತದೆ, ನೋವು ಕಡಿಮೆ ಆಗಿ, ಅದು ಪೇನ್ ಇದ್ರೂ ಕೂಡ ಕಡಿಮೆ ಆಗ್ತದೆ, ಅಂಗಾಂಶಗಳನ್ನ ಪೋಷಿಸ್ತದೆ, ನಮ್ಮ ಅಂಗಾಂಶಗಳನ್ನ ಎಲ್ಲ ಪೋಷಿಸ್ತದೆ. ಸೊ ಇದಾಯ್ತು ನಿಮ್ಮ ಬಸ್ತಿ. ಓಕೆ, ಅದಾದ ನಂತರ ನಾಸ್ಯ, ಅಂದ್ರೆ ಮೂಗಿನ ಮೂಲಕ ಕೊಡಲಾಗಿರೋ ಒಂದು ನಾಸ್ಯ ಔಷಧೀಯ ಎಣ್ಣೆಗಳು ಅಥವಾ ಗಿಡಮೂಲಿಕೆಗಳ ಸಾರಗಳನ್ನ ಮೂಗಿನ ಮೂಲಕ ನೀಡುವ ಒಂದು ಚಿಕಿತ್ಸೆ. ಅಂದ್ರೆ ಮೂಗಿನಲ್ಲಿ ಕೆಲವು ಆಯಿಲ್ಗಳಾಗಿರ್ಬೋದು, ಅಂದ್ರೆ ಬೇರೆ 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 ಡಿಫ್ರೆಂಟ್ ಆಯಿಲ್ಗಳನ್ನ ಒಂದೇ ಯೂಸ್ ಮಾಡಲ್ಲ ಅವರು. ಒಂದು ಗಿಡಮೂಲಿಕೆ ಎಣ್ಣೆಗಳನ್ನ ಯೂಸ್ ಮಾಡ್ತಾರೆ, ಆಮೇಲೆ ಗಿಡಮೂಲಿಕೆಗಳ ಸಾರಗಳನ್ನ ಯೂಸ್ ಮಾಡ್ತಾರೆ, ಡಿಫ್ರೆಂಟ್ ಟೈಪ್. ಅದಕ್ಕೆ ಅವರು ಒಂದು ದಿನ ಒಂದೇ ಟ್ರೀಟ್ಮೆಂಟ್ ನೋಡೋದವರು. ಇದು ಒಂದು 12 ದಿನ 21 ದಿನ ಇರುತ್ತೆ ಕಾರ್ಯಕ್ರಮ. ಕೆಲವೊಬ್ರು 7 ದಿನಾನು ಮಾಡಿಸ್ಕೊಂತಾರೆ. ಅದಕ್ಕೆ ಅವರು ದಿನಕ್ಕೆ ಒಂದು ಅಥವಾ 2 ದಿನಕ್ಕೊಂದು ಈ ತರ ಮಾಡೋದು. ಸೊ ಬೇರೆ ಬೇರೆ ಇದು ತುಪ್ಪ, ಒಂದ್ಸರಿ ಒಂದಿನ ತುಪ್ಪ ಹಾಕ್ತಾರೆ ಮೂಗಲ್ಲಿ, ದೇಸಿ ತುಪ್ಪ, ಒಂದಿನ ಬೇರೆ ಎಣ್ಣೆ ಹಾಕ್ತಾರೆ, ಇನ್ನೊಂದ್ ದಿನ ಒಂದು ಗಿಡಮೂಲಿಕೆಗಳ ಸಾರವನ್ನ ಬಳಸಿ ಇದನ್ನ ಚಿಕಿತ್ಸೆ ಮಾಡ್ಲಾಗ್ತದೆ ಫ್ರೆಂಡ್ಸ್. ಸೊ ಆಯುರ್ವೇದದಲ್ಲಿ ಮೂಗನ್ನ ಒಂದು ಮೆದುಳಿನ ಇದು ಪ್ರವೇಶ ದ್ವಾರ ಅಂತ ಪರಿಗಣಿಸಲಾಗ್ತದೆ. ಯಾಕಂದ್ರೆ ಮೆದುಳಿನ ಚಿಕಿತ್ಸೆ ಕೂಡ ಇದರಲ್ಲಿ ಆಗ್ತದೆ ಫ್ರೆಂಡ್ಸ್. ಅಂದ್ರೆ ತಲೆ ಮೇಲೆ ಕೂಡ ಎಣ್ಣೆ ಹಾಕೋದೆಲ್ಲ ಮಾಡಿರ್ತಾರೆ, ನೀವು ನೋಡಿರ್ಬೋದು. ಆ ಚಿಕಿತ್ಸೆ ತುಂಬಾ ಉತ್ತಮ ಕೂಡ. ಸೈನಟಿಸಿಸ್ ಪ್ರಾಬ್ಲಮ್ ಇದ್ದವ್ರಿಗೆ, ತುಂಬಾ ಸೈನಸ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಅವ್ರಿಗೆ, ಮೈಗ್ರೇನ್ ಇಶ್ಯೂ ಇದ್ದವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು, ಮೈಗ್ರೇನ್ ಇಶ್ಯೂ ಇದ್ದವ್ರಿಗೆ. ಸೊ ಕೂದಲು ಉದುರೋದವ್ರಿಗೆ, ಯಾಕಂದ್ರೆ ಮೆದುಳಿಗೆ ಇದು ಸಂಬಂಧಪಟ್ಟಿರೋದ್ರಿಂದ ಇದು ಮೈಗ್ರೇನ್, ಸೈನಟಿಸಿಸ್, ಕೂದಲು ಇದು ಎಲ್ಲ ಒಂದದ್ರಲ್ಲೇ ಬರ್ತದೆ. ಮತ್ತೆ ಸ್ಮರಣ ಶಕ್ತಿಗೆ ಹೆಲ್ಪ್ ಆಗುತ್ತೆ. ಒತ್ತಡ ಅಥವಾ ನಿಮ್ಗೆ ಏನಾದ್ರು ಸ್ಟ್ರೆಸ್ ಜಾಸ್ತಿ ಇದ್ರೆ,
ರಿಲ್ಯಾಕ್ಸ್ ಆಗ್ತೀರಾ ನೀವು. ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಇದು ಕತ್ತನ್ನು ಬಿಗಿತಾ ಇದ್ರೆ ಕೂಡ ಇದು ಹೆಲ್ಪ್ ಆಗುತ್ತೆ ನಿಮ್ಗೆ. ಸೊ ಇದು ತೊಂದರೆ ಇದ್ದಾಗ ಇದನ್ನ ಮಾಡ್ಲಾಗ್ತದೆ. ಸೊ ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಸೈನಸ್ ಬ್ಲಾಕ್ ಆಗಿರೋದು ತುಂಬಾ ಅವಾಗ ಬ್ಲಾಕ್ ಇರ್ತದೆ, ಅದು ನಿಮ್ಗೆ ರಿಲೀಫ್ ಅನ್ಸುತ್ತೆ. ಅದ ಮೊದ್ಲು ನಾವು ಮನೆಯಲ್ಲಿ ಸ್ಟೀಮ್ ಎಲ್ಲ ತಗೊಂತೀವಿ, ಬಟ್ ಅದು ಸಾಕಾಗಲ್ಲ. ಬಟ್ ನೀವು ಅದನ್ನ ಡೀಪ್ ಡಿಟಾಕ್ಸ್ ಮಾಡ್ಕೊಂಡಾಗ ಏನಾಗುತ್ತೆ, ನಿರ್ವೇಶನಗೊಳಿಸಿದಾಗ ನಿಮ್ಮ ಸೈನಸ್ ತೆರವುಗೊಳ್ತದೆ ಅಲ್ಲ, ಆ ಹಾದಿ ಏನಿರುತ್ತಲ್ಲ ಅದು ಸಂಪೂರ್ಣವಾಗಿ ಕ್ಲೀನ್ ಆಗ್ತದೆ. ಮತ್ತೆ ಮೆದುಳಿನ ಕಾರ್ಯ, ನಿಮ್ಮ ಮೈಂಡ್ ಕಾರ್ಯ ಅದು ಸುಧಾರಿಸ್ತದೆ ಫ್ರೆಂಡ್ಸ್. ಅಂದ್ರೆ ಜ್ಞಾಪಕ ಶಕ್ತಿ ಹೆಚ್ಚಾಗಿರ್ಬೋದು. ವಯಸ್ಸಾಗ್ತಾ ನಮ್ಗೆ ಹೆಂಗೆ ಡಿಕ್ರೀಸ್ ಆಗ್ತಾ ಬರುತ್ತೆ, ಅದು ಒಂದು ಲೆವೆಲ್ ಅಲ್ಲಿ ಇರುತ್ತೆ. ಆಫ್ಟರ್ 40 ಎಲ್ರು ಮಾಡ್ಕೊಂಡ್ರೆ ಇದು ಒಳ್ಳೇದು. ಯಾಕಂದ್ರೆ ನಮ್ಮ ನೆನಪಿನ ಶಕ್ತಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ನೆನಪಿನ ಶಕ್ತಿನ ನಾವು ಕಾಪಾಡ್ಕೊಳ್ಬಹುದು. ಮೆದುಳಿನ ಕಾರ್ಯ ನಮ್ದು ಸುಧಾರಿಸ್ತದೆ. ನಿದ್ರೆಯನ್ನ ಕೂಡ ಇದು ಸುಧಾರಿಸ್ತದೆ, ಯಾಕಂದ್ರೆ ನಮ್ಮ ನರ್ವಸ್ ಸಿಸ್ಟಮ್ ಚೆನ್ನಾಗಾಗುತ್ತೆ ಇದ್ರಲ್ಲಿ. ಸೊ ನರಮಂಡಲವನ್ನ ಬಲಪಡಿಸ್ತದೆ ಇದು. ಆಮೇಲೆ ನಿದ್ರೆಗೂ ಇದ ತುಂಬಾ ಉಪಯೋಗ ಆಗುತ್ತೆ. ಯಾರಿಗೆ ನಿದ್ರೆ ತೊಂದರೆ ಇರ್ತಲ್ಲ ಅವರು ಕೂಡ ಇದನ್ನ ಮಾಡ್ಸ್ಕೊಂತಾರೆ ಫ್ರೆಂಡ್ಸ್. ಸೊ ಇದಾಯ್ತು 4ನೇದು. ಓಕೆ, ನಾಸ್ಯ ಚಿಕಿತ್ಸೆ ಕೂಡ. ಆಮೇಲೆ ನೀವು ಬರೇ ಆ ಮನೇಲಿ ಹೇಳ್ತೀನಿ, ಮನೇಲೆ ನೀವು ಇದನ್ನೆಲ್ಲ ಹೇಗ್ ಮಾಡ್ಕೋಬೇಕು ಅನ್ನೋದ ಮುಂದೆ ನಾನು ಹೇಳ್ತೀನಿ. ಓಕೆ, ಸೊ ಇದು ಆಯ್ತು 4ನೇ ನಾಸ್ಯ. 5ನೇದು ರಕ್ತ ಮೋಕ್ಷಣ, ಅಂದ್ರೆ ರಕ್ತವನ್ನ ಶುದ್ಧೀಕರಣ ಮಾಡೋದು. ದೇಹ ಅಂತಂದ್ಮೇಲೆ ಎಲ್ಲಾನು ಬರುತ್ತೆ, ರಕ್ತ ಆಗ್ಲಿ ನಮ್ಮ ನಾಸ್ಯ ಎಲ್ಲವೂ ಬರುತ್ತೆ. ರಕ್ತ ಶುದ್ಧೀಕರಣ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ನಮ್ಮ ಡಿಟಾಕ್ಸ್ ಅಲ್ಲಿ. ಸೊ ರಕ್ತ ಮೋಕ್ಷಣ ಅಂದ್ರೆ ದೇಹದಿಂದ ಅಶುದ್ಧ ರಕ್ತವನ್ನು ಹೊರಗೆ ಹಾಕೋದು, ತೆಗೆದುಹಾಕೋದು. ಸೊ ಇದನ್ನ ನಾವು ತೀವ್ರ ಚರ್ಮ ರೋಗಗಳು ಇದ್ದವರು, ಯಾಕಂದ್ರೆ ವಿಷ ಅಲ್ಲಿ ರಕ್ತದಲ್ಲಿ ಏನಾದ್ರು ಇದು ಅಶುದ್ಧವಾಗಿದ್ರೆ ರಕ್ತ, ಈ ಸೊರಿಯಾಸಿಸ್ ಇಂಥವೆಲ್ಲ ಕಾಯಿಲೆಗಳು ಬರ್ತವೆ. ಮೊಡವೆ ಕಾಯಿಲೆಗಳು ಕೂಡ ಅಶುದ್ಧ ರಕ್ತ ಇದ್ದಾಗ ಇರ್ತವೆ. ಪಿಗ್ಮೆಂಟೇಶನ್ ಬ್ಲ್ಯಾಕ್ ಎಲ್ಲ ಆಗಿರ್ತಲ್ಲ ಅದು ಕೂಡ. ಸೊ ಇದು ತೀವ್ರ ಚರ್ಮ ರೋಗಗಳಿದ್ದಾಗ, ರಕ್ತ ಅಸ್ವಸ್ಥತೆಗೆ ಅಸ್ವಸ್ಥ ಇದ್ದವರಿಗೆ ಇದನ್ನ ಬಳಸಲಾಗ್ತದೆ ಫ್ರೆಂಡ್ಸ್ ಮೇನ್ಲಿ. ಸೊ ಈಗ ನೀವು ಪಂಚಕರ್ಮ ಅಂತ ಹೋದ್ರೆ ನಿಮ್ಗೆ ಎಲ್ಲಾನು ಮಾಡೋರು ಅವರು ಅಲ್ವಾ. ನಮ್ಗೆ ಬರೇ ಇದನ್ನೇ ಮಾಡು ಅಂತಂದ್ರೆ ಡಿಫಿಕಲ್ಟ್ ಅದು, ಬಟ್ ಅವರು ಎಲ್ಲಾನು ಮಾಡ್ತಾರೆ. ಅವಾಗ ನಿಮ್ಗೆ ಸಂಪೂರ್ಣ ದೇಹದ ಒಂದು ಪಂಚಕರ್ಮ ಚಿಕಿತ್ಸೆ ಅಂದ್ರೆ ಏನು, ದೇಹದ ಎಲ್ಲಾನು ಆಗುತ್ತೆ. ಸೊ ಇದು ಮೋಸ್ಟ್ಲಿ ನನ್ಗನ್ಸೋ ಮಟ್ಟಿಗೆ ಅದನ್ನು ಒಂದೇ ನಿಮ್ಗೆ ಬೇಕಂದ್ರೂ ಮಾಡ್ತಾರೆ ಅನ್ಸುತ್ತೆ. ಅಂದ್ರೆ ನಿಮ್ಗೆ ಹೆಚ್ಚು ಮೊಡವೆ ಪ್ರಾಬ್ಲಮ್, ಪಿಗ್ಮೆಂಟೇಶನ್ ಇದ್ದವರು ಕೂಡ ಇದನ್ನ ಮಾಡಿಸ್ಕೋಬಹುದು. ಇದನ್ನ ಹೇಗೆ ಮಾಡ್ತಾರಂತಂದ್ರೆ, ವಿಧಾನ ಅಂತಂದ್ರೆ ಲೀಚ್ ಚಿಕಿತ್ಸೆ ಅಂತ, ಅದೊಂದು ಇನ್ಸೆಕ್ಟ್ ಇರುತ್ತೆ ನೋಡಿ ಲೀಚ್, ಅದನ್ನ ನೀರಲ್ಲಿ ಹಾಕಿ ಅದು ಎಲ್ಲ ಕ್ಲೀನ್ ಮಾಡ್ತದೆ. ಸೊ ಲೀಚಿ ಚಿಕಿತ್ಸೆ, ಸೂಜಿ ಚುಚ್ಚುವಿಕೆ, ಆಮೇಲೆ ರಕ್ತನ ತೆಗೆಯೋಕೆ, ಈ ಚಿಕಿತ್ಸೆ ಇವುಗಳನ್ನ ಬಳಸಿ ಚಿಕಿತ್ಸೆ ಮಾಡ್ಲಾಗ್ತದೆ. ಸೋರಿಯಾಸಿಸ್ ಇದ್ದವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಎಕ್ಸಿಮಾ ಇದ್ದವ್ರಿಗೆ, ಚರ್ಮದ ಎಲ್ಲ ಯಾವಾಗಲೂ ತುರ್ಕಿ ಆಗ್ತಾ ಇರುತ್ತೆ ನೋಡಿ, ಎಕ್ಸಿಮಾ ಕಾಯಿಲೆ ಡ್ರೈ ಆಗುತ್ತೆ ತುಂಬಾ. ಸ್ವಲ್ಪ ನೀವು ಇದ್ದಾಗ್ಲೇ ಅದನ್ನ ಕಂಡು ಹಿಡಿದು ಅದಕ್ಕೆ ಏನಾದ್ರು ಮಾಡ್ಬೇಕು. ಇಡೀ ದೇಹದಲ್ಲಿ ಆದ್ರೂ ತುಂಬಾನೇ ಕಷ್ಟ ಫ್ರೆಂಡ್ಸ್. ಸೊ ಮೊಡವೆ ಇದ್ದಾಗ, ಸೋರಿಯಾಸಿಸ್ ಇದ್ದಾಗ, ಮುಖದ ಮೇಲೆ ಪಿಗ್ಮೆಂಟೇಶನ್ ಇದ್ದಾಗ ಕೂಡ ಮಾಡ್ತಾರೆ. ಸೊ ದೀರ್ಘಕಾಲದ ಚರ್ಮದ ಸೋಂಕುಗಳು ಇದ್ದಾಗ ಕೂಡ ಇದನ್ನ ನೀವು ಮಾಡಿಸ್ಬೋದು. ಯಾರಿಗಾದ್ರೂ ಇದ್ರೆ ನೀವು ಇದನ್ನ ಸಜೆಸ್ಟ್ ಮಾಡಿ ಅವರಿಗೆ ದಯವಿಟ್ಟು. ಸೊ ರಕ್ತ ಮೋಕ್ಷಣ ಅಂತ. ಸೊ ಇದು ನೆಕ್ಸ್ಟ್ ಪಂಚಕರ್ಮ ಚಿಕಿತ್ಸೆಯ 3 ಹಂತಗಳು. ಪಂಚಕರ್ಮವನ್ನ 3 ಹಂತಗಳಲ್ಲಿ ಇದನ್ನ ಮಾಡ್ಲಾಗ್ತದೆ. 5 ಆಯ್ತು ಅಲ್ವಾ, 5 ಶುದ್ಧೀಕರಣ ಆಯ್ತು, ಅದ್ರ ಬಗ್ಗೆ ಹೇಳಿದೆ. ಈಗ ಎಷ್ಟು ವಿಧಗಳಿದಾವೆ ಅಂತ ಹೇಳಿದೆ. ಸೊ ದೀರ್ಘಕಾಲ ಸೋಂಕುಗಳು ಇದ್ದವರು ಕೂಡ ಇದನ್ನ ಮಾಡಿಸ್ಕೋಬಹುದು ನೀವು ಕ್ಲಾಸ್ನಿಂದ. ಇನ್ನ ನೆಕ್ಸ್ಟ್ ಪಂಚಕರ್ಮ ಚಿಕಿತ್ಸೆಯಲ್ಲಿ 3 ಹಂತಗಳಿದಾವೆ ಫ್ರೆಂಡ್ಸ್. ಅದರಲ್ಲಿ ಈ ಹಂತ 3 ಇದಾವೆ. ಅಂದ್ರೆ ಫಸ್ಟ್ ಗೆ ನಿಮ್ಗೆ ಅವರು ಡಿಟಾಕ್ಸ್ ಮಾಡಲ್ಲ. ಫಸ್ಟ್ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಪಂಚಕರ್ಮವನ್ನ 3 ವಿಧಗಳಲ್ಲಿ ವಿಂಗಡಿಸ್ತಾರೆ. ಫಸ್ಟ್ನೇ ವಿಧಾನದಲ್ಲಿ ಏನ್ ಹೇಳಿ, ಪೂರ್ವ ಸಿದ್ಧತೆ. ಇದು ಈ ಪಂಚಕರ್ಮಕ್ಕೆ ನೀವು ಹೋಗ್ತೀರಾ, ಡೈರೆಕ್ಟ್ ಆಗಿ ನಿಮ್ಗೆ ವಾಮನ ಬಸ್ತಿ ಇವೆಲ್ಲ ಕೊಡಲ್ಲ. ಫಸ್ಟ್ ಏನ್ ಮಾಡ್ತಾರೆ ಹೇಳಿ, ಪೂರ್ವ ಚಿಕಿತ್ಸೆ ಏನ್ ಹೇಳಿ, ತಯಾರಿ ಅಂತ. ತಯಾರಿ ಹೇಗ್ ಮಾಡ್ತಾರೆ, ಮೊದಲನೇ ದಿನ 2 ದಿನ ನಿಮ್ಗೆ ಅದೇ ಇರುತ್ತೆ. ಓಕೆ, ನಿರ್ವೀಶೀಕರಣ, ಈ ಡಿಟಾಕ್ಸ್ ಗಿಂತ ಮೊದಲು ದೇಹವನ್ನ ಅವರು ನಿಮ್ನ ರೆಡಿ ಮಾಡ್ತಾರೆ, ನಿಮ್ಮ ದೇಹವನ್ನ ಸಿದ್ಧಪಡಿಸ್ತಾರೆ ಫ್ರೆಂಡ್ಸ್. 2 ಮುಖ್ಯ ವಿಧಾನಗಳನ್ನ ಬಳಸ್ತಾರೆ. ಸ್ನೇಹನ ತೈಲ ಅಂತ, ತೈಲ ಚಿಕಿತ್ಸೆ ಅಂತ. ಇದು ಔಷಧೀಯ, ಕೆಲವು ಗಿಡಮೂಲಿಕೆಗಳ ಔಷಧೀಯ ತೈಲಗಳನ್ನ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಕೂಡ ಅನ್ವಯಿಸಲಾಗ್ತದೆ. ಅಂದ್ರೆ ನಿಮ್ಗೆ ಕುಡಿಯಕ್ಕೆ ಕೊಡ್ಬೋದು, ಮೂಗಲ್ಲಿ ಹಾಕ್ಬೋದು, ಕಣ್ಣಲ್ಲಿ ಹಾಕ್ಬೋದು, ಬಾಯಲ್ಲಿ ಹಾಕ್ಬೋದು, ದೇಹದಲ್ಲಿ ಮಸಾಜ್ ಮಾಡ್ತಾರೆ, ಬಾಹ್ಯವಾಗಿ ಕೂಡ ಇದನ್ನ ಹಚ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ವಿಷ ಸಡಿಲಗೊಳ್ತಾ ಹೋಗ್ತದೆ. ತುಂಬಾ ದಿನದ ಇರುತ್ತಪ್ಪ. ನೀವು ಒಂದು 50-60 ವರ್ಷ ಆದ್ಮೇಲೆ ಹೋಗಿದ್ರೆ, ನೀವು ಇಷ್ಟು ವರ್ಷ ಎಲ್ಲ ತಿಂದಿದ್ದು ಅಲ್ಲಿ ಡ್ರೈ ಆಗಿರುತ್ತೆ ಅಥವಾ ಬೇಗ ಹೋಗಲ್ಲ. ಅದನ್ನೆಲ್ಲ ಮೃದುಗೊಳಿಸ್ಬೇಕು. ಮೊದಲು ವಿಷವನ್ನ ಸಡಿಲಗೊಳಿಸ್ಬೇಕು, ಆ ವಿಷ ಸಂಪೂರ್ಣವಾಗಿ ಹೋಗ್ಬೇಕದು.
ಸೊ ಅಂಗಾಂಶಗಳನ್ನ ಮೃದುಗೊಳಿಸ್ತದೆ. ನಿಮ್ಮ ದೇಹದಲ್ಲಿ ಅಂಗಾಂಶಗಳು, ನಿಮ್ಮ ಕರಳಾಗಿರ್ಬೋದು, ನಿಮ್ಮ ಒಂದು ಡಿಟಾಕ್ಸ್ ಲಿವರ್ ಆಗಿರೋರು, ಕಿಡ್ನಿ ಆಗಿರೋ ಏನೇ ಆಗಿರ್ಬೋದು, ಅದನ್ನ ಶುದ್ಧಗೊಳಿಸಲಾಗ್ತದೆ. ಸೊ ಮೊದಲು ವಿಷಗಳನ್ನ ಸಡಿಲಗೊಳಿಸ್ತದೆ, ಅಂಗಾಂಶಗಳನ್ನ ಮೃದುಗೊಳಿಸ್ತದೆ. ಇದು ಮೊದಲನೇ ಸ್ಟೇಜ್ ಅಲ್ಲಿ ದೇಹವನ್ನ ನಿರ್ವಹಿಸಗೊಳಿಸೋಕೆ ಸಿದ್ಧ ಮಾಡ್ತಾರೆ, ಮೊದಲು ಸಿದ್ಧಪಡಿಸಲಾಗ್ತದೆ. ಇನ್ನು ಎರಡನೇದು ಸ್ವೇದಾನ ಅಂತ, ಸ್ಟೀಮ್ ಥೆರಪಿ ಅಂತ. ಸ್ಟೀಮ್ ಥೆರಪಿನಲ್ಲಿ ಈ ಪೋರ್ಸ್ ಎಲ್ಲ ಓಪನ್ ಆಗ್ತವೆ. ಸ್ಟೀಮ್ ಥೆರಪಿ ಮಾಡೋದ್ರಿಂದ ತೆರೆದ ರಂಧ್ರಗಳು, ಅವುಗಳನ್ನ ಗಿಡಮೂಲಿಕೆಗಳ ಒಂದು ಉಗಿ ಚಿಕಿತ್ಸೆನ, ಅದರಲ್ಲೂ ಕೂಡ ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತಾರೆ ಅವರು. ಆ ಉಗಿ ಚಿಕಿತ್ಸೆ, ಅದು ಉಗಿನಲ್ಲಿ ನಿಮ್ನ ಹಾಕ್ತಾರೆ. ಸ್ಟೀಮ್ ಬಾತ್ ಅನ್ನೋದು ಕೇಳಿರ್ಬೋದು ನೀವು. ಅದರಲ್ಲಿ ಆ ಚಿಕಿತ್ಸೆ ನೀಡಲಾಗ್ತದೆ ನಿಮ್ಗೆ. ಅದರಿಂದ ಬೆವರಿನ ಮೂಲಕ, ಅವ ತುಂಬಾ ಬೆವರೆಲ್ಲ ಬಿಡಕ್ ಶುರು ಆಗುತ್ತೆ ದೇಹದಲ್ಲೆಲ್ಲ. ಸೊ ಅದ್ರ ಮೂಲಕ ವಿಷವನ್ನ ಕೂಡ, ಅಂದ್ರೆ ಈಗ ಮೊಡವೆ ಇದ್ದವ್ರಿಗೆ, ಚರ್ಮದ ಪ್ರಾಬ್ಲಮ್ ಇದ್ದವ್ರಿಗೆ ಇದು ಯೂಸ್ ಆಗುತ್ತೆ. ಯಾಕಂದ್ರೆ ಬೆವರಿನ ಮೂಲಕ ನಮ್ಮ ಇದು ಚರ್ಮದಲ್ಲಿ ರಂಧ್ರಗಳ ಮೂಲಕ ವಿಷ ಹೊರಗಡೆ ಬೆವರಿನ ಮೂಲಕ ಹೋಗ್ತಾ ಇರುತ್ತೆ. ಸೊ ವಿಷವನ್ನ ದ್ರವೀಕರಿಸಲಾಗ್ತದೆ. ಅವಾಗ ಇದು ಪ್ರಯೋಜನ ಏನಾಗ್ತದೆ ಇದರಿಂದ ಅಂತಂದ್ರೆ, ವಿಷವನ್ನ ದ್ರವೀಕರಿಸ್ತದೆ, ರಕ್ತ ಪರಿಚಲನೆ ಸುಧಾರಿಸ್ತದೆ. ಒಂದ್ ನಿಮಿಷ ಆರಾಧ್ಯ, ಸ್ವಲ್ಪ ಸೈಲೆಂಟ್ ಆಗು. ಓಕೆ, ವಿಷವನ್ನ ದ್ರವೀಕರಿಸಲಾಗ್ತದೆ, ರಕ್ತ ಪರಿಚಲನೆಯನ್ನ ಇದು ಸುಧಾರಿಸ್ತದೆ. ವಿಷವನ್ನ ತೆಗೆದು ಹಾಕಕ್ಕೆ ಕೂಡ ಇದು ನಿಮ್ಗೆ ತುಂಬಾ ಸಹಾಯ ಮಾಡ್ತದೆ. ಸೊ ಎರಡನೇ ಪ್ರಧಾನ ಅಂತಂದ್ರೆ, ಈಗ ಒಂದನೇದಾಯ್ತು, ಈ ಮೊದಲನೇ ಪ್ರಧಾನ. ಎರಡನೇ ಪ್ರಧಾನ ಏನಂತ, ಇದು ಮುಖ್ಯ ಪಂಚಕರ್ಮ. ಇವಾಗ ಸೆಕೆಂಡ್ ಸ್ಟೇಜ್ ಅಲ್ಲಿ, ಈಗ ಫಸ್ಟ್ನೇದು ನಿಮ್ ಮಸಾಜ್ ಮಾಡೋದಾಗ್ಲಿ, ಅಥವಾ ನಿಮ್ಗೆ ಗಿಡಮೂಲಿಕೆಗಳ ಸಾರವನ್ನ ಬಳಸೋದಾಗ್ಲಿ, ನಿಮ್ಮ ದೇಹವನ್ನ ಸಿದ್ಧಪಡಿಸಲಾಗ್ತದೆ. ಆ ಒಂದ್-2 ದಿನ ಅದನ್ನೇ ಮಾಡ್ತಾರೆ ಅವರು. ಸಿದ್ಧಪಡಿಸಿದ ನಂತರ ಪ್ರಧಾನ ಕಾರ್ಯ ಶುರು ಮಾಡ್ಕೊತಾರೆ. ಅಂದ್ರೆ ಈ ವಮನ, ಬಸ್ತಿ, ಇವೆಲ್ಲ 5 ಪಂಚಕರ್ಮ ಚಿಕಿತ್ಸೆ ಏನಿದೆಯಲ್ಲ, ಅದನ್ನ ಶುರುವರ್ಸ್ಕೊಳ್ತಾರೆ ಒಂದೊಂದಾಗಿ. ರೋಗಿಯ ಅವರು ಒಂದು ಏನಿದೆ, ಅವ್ರಿಗೆ ಪ್ರಾಬ್ಲಮ್ಸ್ ಏನಿದೆ ಅನ್ನೋದು ತಿಳ್ಕೊಂಡು, ಅವರ ಒಂದು ದೋಷದ ಅಸಮತೋಲನವನ್ನ ಆಧರಿಸಿ, ಯಾವ ದೋಷ ಅವ್ರಿಗೆ ಇಂಬ್ಯಾಲೆನ್ಸ್ ಆಗಿದೆ ಅನ್ನೋದನ್ನ ಆಧರಿಸಿ ವೈದ್ಯರವ್ರಿಗೆ ಚಿಕಿತ್ಸೆಯನ್ನ ಅವ್ರಿಗೆ ಮಾಡ್ತಾರೆ. ಸೊ ಇನ್ನೊಂದು ಮೂರನೇದು, ನೆಕ್ಸ್ಟ್ ಚೇತರಿಕೆ, ಇದೆಲ್ಲ ಮಾಡಿದ್ಮೇಲೆ, ಪಂಚಕರ್ಮ ಚಿಕಿತ್ಸೆ ಎಲ್ಲ ಮುಗಿದ್ಮೇಲೆ ನಿಮ್ಗೆ ಆಹಾರ, ಯಾವ ಆಹಾರ ತೆಗೆದುಕೊಳ್ಬೇಕು, ರಿಜ್ಯೂನೇಟ್ ಮಾಡ್ಲಾಗ್ತದೆ. ಮಾಡಿದ ತಕ್ಷಣ ನೀವು ಒಂದೇ ಹಾರ್ಡ್ ಫುಡ್ಗಳೆಲ್ಲ ತಿನ್ನೋದೆಲ್ಲ ಮಾಡಂಗಿಲ್ಲ. ಸೊ ಅವರು ಅದನ್ನ ನಿಮ್ಗೆ ಹೇಳ್ಕೊಡ್ತಾರೆ, ಯಾವ ಆಹಾರವನ್ನ ನಾವು ಮೊದಲು ತಿನ್ಬೇಕು, ಸಾಫ್ಟ್ ಆಹಾರಗಳ ಅದು. ಸೊ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಈ ವಿಷಯವನ್ನ ನಿವಾರಿಸಿದ ನಂತರ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ದುರ್ಬಲ ಆಗಿರುತ್ತೆ. ಸೊ ಆವಾಗ ಸಸ್ಯರ್ಜನ ಕ್ರಮ ಎಂಬ ವಿಶೇಷ ಆಹಾರ ಪದ್ಧತಿಯನ್ನ, ಸಸ್ಯರ್ಜನ ಅಂತ ಎಂಬ ವಿಶೇಷ ಆಹಾರವನ್ನ ಕ್ರಮವನ್ನ ಅನುಸರಿಸಲಾಗ್ತದೆ. ಅದರಲ್ಲಿ ನಿಮ್ಗೆ ಆಹಾರ ಪ್ರಗತಿಯಲ್ಲಿ ಅಕ್ಕಿ ನೀರಾಗ್ಲಿ, ಲಘು ಗಂಜಿ ಅಂದ್ರೆ ಲೈಟ್ ಗಂಜಿಗಳು, ಕಿಚಡಿಗಳು, ಮೃದುವಾದ ತರಕಾರಿಗಳು, ಸ್ಟೀಮ್ಡ್ ತರಕಾರಿಗಳು, ಅಂದ್ರೆ ಸ್ವಲ್ಪ ಸಾಫ್ಟ್ ಫುಡ್ಗಳು, ಎನರ್ಜಿ ಫುಡ್ಗಳು, ಬಟ್ ಪೌಷ್ಟಿಕಾಂಶವುಳ್ಳ ಫುಡ್ಗಳು, ಬಟ್ ಸ್ವಲ್ಪ ಮೃದುವಾಗಿರೋದು, ತರಕಾರಿಗಳು, ಕಿಚಡಿಗಳು, ಇಂಥವೆಲ್ಲ ಕೊಡ್ಲಾಗ್ತದೆ. ಸೊ ಸಾಮಾನ್ಯವಾದ ಆಹಾರಗಳನ್ನ ಕೊಡ್ಲಾಗ್ತದೆ ಅಲ್ಲಿ. ಸೊ ಈ ಹಂತ ದೇಹದ ಶಕ್ತಿಯನ್ನ ಪುನರ್ ನಿರ್ಮಿಸಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಓಕೆ, ದಿಸ್ ಇಸ್ 3 ಸ್ಟೆಪ್ಸ್ ಆಯ್ತು. ಇನ್ನು 4ನೇದು, ಪಂಚಕರ್ಮನ ಯಾವಾಗ ಮಾಡ್ಬೇಕು. ಓಕೆ, ಉತ್ತಮ ಟೈಮ್ ಅಂತಂದ್ರೆ ವಸಂತ ಋತುವಿನಲ್ಲಿ, ಶರತ್ಕಾಲದಲ್ಲಿ ಇದನ್ನ ಮಾಡ್ಬೇಕು. ಓಕೆ, ನಾನು ಕ್ಲಾಸ್ ತಗೊಳ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡ್ಬಾರ್ದು. ಓಕೆ, ಆಯುರ್ವೇದ ಈ ಉತ್ತಮ ಋತು ಅಂದ್ರೆ ವಸಂತ ಕಾಲ, ಶರತ್ಕಾಲದಲ್ಲಿ. ಸೊ ಆಯುರ್ವೇದ ಪಂಚಕರ್ಮವನ್ನ ಶಿಫಾರಸ್ ಮಾಡ್ತದೆ. ಯಾವಾಗ ಅಂತಂದ್ರೆ, ಎದಕ್ಕಂತಂದ್ರೆ ನಿಮ್ಮನ್ನ ವಿಷ ಮುಕ್ತಗೊಳಿಸಕ್ಕೆ. ವರ್ಷಕ್ಕೊಮ್ಮೆ ಇದನ್ನ ಮಾಡಿದ್ರೆ ನಿಮ್ಗೆ ಯಾವ ರೋಗನೂ ಬರಲ್ಲ. ಓಕೆ, ಮತ್ತೆ ಋತುಮಾನದ ಬದಲಾವಣೆಯ ಸಮಯದಲ್ಲಿ, ದೀರ್ಘಕಾಲದ ಕಾಯಿಲೆ ಕಾಣಿಸಿಕೊಂಡಾಗ, ಮತ್ತೆ ಜೀರ್ಣಕ್ರಿಯೆ ದುರ್ಬಲವಾದಾಗ ನೀವು ಇದನ್ನ ಈ ಟೈಮಲ್ಲಿ ಮಾಡಿಸ್ಕೋಬಹುದು. ಸೊ ಪಂಚಕರ್ಮ ಚಿಕಿತ್ಸೆಗೆ ಸಹಾಯ ಮಾಡುವ ರೋಗಗಳು ಯಾವ್ದಂದ್ರೆ, ಯಾವ ರೋಗ ಇದ್ದಾಗ ನೀವು ಇದ್ ಮಾಡ್ಕೋಬೇಕು ಅಂತಂದ್ರೆ, ಪಂಚಕರ್ಮ ಹಲವಾರು ರೋಗಗಳನ್ನ ನಿರ್ವಹಿಸಕ್ಕೆ ಸಹಾಯ ಮಾಡ್ತಾರೆ ಫ್ರೆಂಡ್ಸ್. ಅದು ನಿಮ್ಮ ಜೀರ್ಣಕಾರ್ಯ ಅಸ್ವಸ್ಥತೆಗಳಿರ್ಬೋದು, ಆಮ್ಲತೆ, ಅಸಿಡಿಟಿ ಜಾಸ್ತಿ ಆಗಿದ್ದಾಗ ಇರ್ಬೋದು, IBS ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರ್ತಲ್ಲ ಅದಿದ್ದಾಗ, ಮಲಬದ್ಧತೆ ಇದ್ದಾಗ, ಮತ್ತೆ ವಾಯು ಮತ್ತು ಉಬ್ಬುದು, ಬಾಡಿನಲ್ಲಿ ಬ್ಲೋಟಿಂಗ್ ಇದ್ದಾಗ, ಗ್ಯಾಸ್ ಇದ್ದಾಗ ಕೂಡ ಮಾಡಿಸ್ಕೊಂತಾರೆ. ಸೊ ಚಯಾಪಚಯ ಇದ್ರೆ, ಬೊಜ್ಜು ಅತಿಯಾಗಿದ್ರೆ, ಆಮೇಲೆ ಡಯಾಬಿಟಿಸ್ ಇದ್ದವ್ರಿಗೆ, ಡಯಾಬಿಟಿಸ್ ತುಂಬಾ ಹೈ ಇದ್ದವ್ರಿಗೆ ಕಡಿಮೆ ಆಗ್ತಾ ಇಲ್ಲ ಅಂತಂದ್ರೆ, ಇದನ್ನ ಮಾಡಿಸ್ಕೊಂಡ್ ಬಂದವ್ರಿಗೆನೆ 600 ಇದ್ದುದು ತುಂಬಾ 300 ಈ ತರ ಬಂದಿದೆ, ಕಡಿಮೆ ಆಗಿದೆ ಅಲ್ಲಿ ಹೋಗಿ ಬಂದ್ಮೇಲೆ. ಇದನ್ನ ನಾನು ಅಂತೂ ರಿಯಲ್ ಆಗಿ ನೋಡಿದ್ದೀನಿ. ಸೊ ಕೊಬ್ಬಿನ ಪಿತ್ತಜನಕಾಂಗ ಇದ್ದಾಗ, ಫ್ಯಾಟಿ ಲಿವರ್ ಇದ್ದಾಗ, ಮತ್ತೆ ಕೊಲೆಸ್ಟ್ರಾಲ್ ಇದ್ದವ್ರಿಗೆ ಪಂಚಕರ್ಮದ
ಅಥವಾ ಏನಾದ್ರು ಚರ್ಮದ ಅಸ್ವಸ್ಥತೆಗಳಿರ್ತಲ್ಲ ಅವ್ರಿಗೆ, ಮೊಡವೆ ಇದ್ದವ್ರಿಗೆ, ಸೊರಿಯಾಸಿಸ್ ಇದ್ದವ್ರಿಗೆ, ಎಕ್ಸಿಮಾ ಇದ್ದವ್ರಿಗೆ, ಮುಖದಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಇದ್ರೆ ಅವರು ಮೇಲೆ ಕ್ರೀಮ್ ಎಲ್ಲ ಹಚ್ಕೊಂಡು ಚರ್ಮವನ್ನ ಎಲ್ಲ ಹಾಳು ಮಾಡ್ಕೋತಾರೆ, ಪಿಗ್ಮೆಂಟೇಷನ್ ಇದ್ದವರು ಎಲ್ಲ. ಸೊ ಬದಲಾಗಿ ನಾವು ಆಂತರಿಕವಾಗಿ ಒಂದ್ ಸ್ವಲ್ಪ ಗಟ್ ಡಿಟಾಕ್ಸ್ ಮಾಡ್ಕೊಂಡ್ರೆ ಪಿಗ್ಮೆಂಟೇಷನ್ ಇಂದ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಫ್ರೆಂಡ್ಸ್. ಪ್ಲಸ್ ಮೇಲೆ ಎರಡೂ ಮಾಡ್ಬೇಕಾಗತ್ತೆ. ಸೊ ಮೇನು ಒಳಗಡೆಯಿಂದ ಕ್ಲೀನ್ ಮಾಡೋದು ಇದು. ಸೊ ಹಾರ್ಮೋನ್ಗಳ ಅಸ್ವಸ್ಥತೆ ಇದ್ದವ್ರಿಗೆ, ಲೇಡೀಸ್ಗೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇದ್ದವರು ಕೂಡ ಇದನ್ನ ಮಾಡ್ಕೋಬಹುದು. ಅಂದ್ರೆ PCOD, ಥೈರಾಯ್ಡ್ ಅಸಮತೋಲನ ಇದ್ದಾಗ, ನಿಮ್ಮ ಪೀರಿಯಡ್ ಇಶ್ಯೂಸ್ ಪ್ರಾಬ್ಲಮ್ಸ್ ಇದ್ದಾಗ, ನರಮಂಡಲದ ಅಸ್ವಸ್ಥತೆ ಇದ್ದಾಗ, ಆತಂಕ ಭಯ ಇಂಥವ್ರು, ಒತ್ತಡ ಇದ್ದವರು, ನಿದ್ರಾಹೀನತೆ ಪ್ರಾಬ್ಲಮ್ ಇದ್ದವರು, ಮೈಗ್ರೇನ್ ಇದ್ದವರು, ಆಮೇಲೆ ಕೀಳ್ನೋವಿನ ಅಸ್ವಸ್ಥತೆ ಇದ್ದವರು, ಸಂಧಿವಾತ ಇದ್ದವರು, ಸಿಯಾಟಿಕಾ ಇದ್ದವರು, ಬೆನ್ನು ನೋವು ಇದ್ದವರು ಇದನ್ನ ಮಾಡಿಸ್ಕೋಬಹುದು ಫ್ರೆಂಡ್ಸ್. ಸೊ ಇನ್ನು ನೆಕ್ಸ್ಟ್ ಕಮ್ಸ್ ಪಂಚಕರ್ಮವನ್ನ ಯಾರು ಮಾಡಬಾರ್ದು. ಸೊ ಕೆಲವು ಪರಿಸ್ಥಿತಿಗಳಲ್ಲೂ ಕೂಡ ಪಂಚಕರ್ಮವನ್ನ ಮಾಡಬಾರ್ದು. ಯಾವಾರು ಅಂತಂದ್ರೆ ಪ್ರೆಗ್ನೆನ್ಸಿ ಇದ್ದವರು, ಓಕೆ, ಆಮೇಲೆ ತುಂಬಾ ವಯಸ್ಸಾದವ್ರು, ಓಕೆ, ಆಮೇಲೆ ತೀವ್ರ ದೌರ್ಬಲ್ಯ ಇದ್ದವ್ರು ಕೂಡ, ತುಂಬಾ ನಿಶಕ್ತಿಯನ್ನ ಅನುಭವಿಸ್ತಾ ಇರ್ತಾರಂತವ್ರು ಕೂಡ, ಮತ್ತೆ 12 ವರ್ಷದ ಒಳಗಿನ ಮಕ್ಕಳು ಕೂಡ ಇದನ್ನ ಮಾಡಬಾರ್ದು. ಆಮೇಲೆ ಈ ಜಸ್ಟ್ ಆಪರೇಷನ್ ಆದವರು, ಒಂದ್ ತಿಂಗಳು 2 ತಿಂಗಳು ಅಂತವ್ರು ಎಲ್ಲ ಬೇಡ. ಸೊ ಶಸ್ತ್ರಚಿಕಿತ್ಸೆ ನಂತರ ಬೇಡ, ತುಂಬಾ ಒಂದು 6, 7, 8 ತಿಂಗಳು ಹೋಗ್ಲಿ ಇದು. ಸೊ ತೀವ್ರ ಜ್ವರ ಇದ್ದಾಗ ಮಾಡಲ್ಲ ಇದನ್ನ. ತೀವ್ರ ರಕ್ತಹೀನತೆ ಪ್ರಾಬ್ಲಮ್ ಇದ್ದವ್ರಿಗೆ ಕೂಡ ಇದನ್ನ ಮಾಡಲ್ಲ. ಸೊ ಪೀರಿಯಡ್ ಪ್ರಾಬ್ಲಮ್ ಇದನ್ನ ಮಾಡಲ್ಲ. ಸೊ ಇದನ್ನ ಯಾವಾಗ್ಲೂ ತರಬೇತಿ ಪಡೆದ ಆಯುರ್ವೇದ ವೈದ್ಯರ ಅಡಿಯಲ್ಲಿ ಇದನ್ನ ಮಾಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಪಂಚಕರ್ಮ. ಸೊ ಸರಿಯಾದ ಪಂಚಕರ್ಮ ವಿಧಾನ ಏನಂದ್ರೆ, ಸರಿಯಾದ ಪಂಚಕರ್ಮ ಚಿಕಿತ್ಸೆ ಸಾಮಾನ್ಯವಾಗಿ 7 ರಿಂದ 21 ದಿನಗಳವರೆಗೆ ಮತ್ತೆ ಇದನ್ನ ಮಾಡ್ಕೊಳ್ಳಾಗ್ತದೆ. ಅಂದ್ರೆ ಈಗ ನಾರ್ಮಲ್ ಏನು ಅಷ್ಟು ಏನು ಯೂಸ್ ಇಲ್ಲಪ್ಪ, ನಾನು ಜಸ್ಟ್ ನನ್ನ ಬಾಡಿನ ರಿಜಿನೇಟ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ಐ ವಾಂಟ್ ಟು ಬಿ ಹೆಲ್ದಿ ಫಾರ್ ಎವರ್ ಅಂತ ಅನ್ನೋರಿಗೆ 7 days ಇಸ್ ಎನಫ್. ಬಟ್ ನಿಮ್ಗೆ ಏನಾದ್ರೂ ದೀರ್ಘಕಾಲದ ತೊಂದರೆ ಇದ್ರೆ, ಮಲಬದ್ಧತೆ ಜೊತೆ ಇದ್ರೆ, ಅಥವಾ ಅಸ್ತಮಾ ಅಥವಾ ಥೈರಾಯ್ಡ್, ಹಾರ್ಮೋನಲ್ ಬ್ಯಾಲೆನ್ಸ್ ಇದ್ದವ್ರಿಗೆ, ಡಯಾಬಿಟೀಸ್ ಇದ್ದವ್ರಿಗೆ, ಈ ಥೈರಾಯ್ಡ್ ಇದ್ದವ್ರಿಗೆ, ಇಂಥವ್ರಿಗೆ ಏನು ಮೋಸ್ಟ್ಲಿ ಅವರು 21 days ತೆಗೆದುಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ತಿಳಿದ ಪ್ರಕಾರ ನಮ್ಮ ಕ್ಲಾಸ್ ಅಲ್ಲಿ ಈ ತರ ಅವರು ಹೇಳ್ಕೊಡ್ತಾ ಇದ್ರು. ಜನರಲ್ ಆಗಿ 7 days ಮಾಡ್ಕೋಬಹುದು. ಬಟ್ ಏನಾದ್ರೂ ಇಶ್ಯೂ ಇದ್ದಾಗ ಅವರು ಅದನ್ನ ಸ್ವಲ್ಪ ದಿನ ಜಾಸ್ತಿ ತಗೊಂತಾರೆ, 21 days. ಯಾಕಂದ್ರೆ ಸಂಪೂರ್ಣವಾಗಿ ನಿಮ್ನ ಅವರು ಗುಣಮುಖರಾಗಿ ಒಂದು 60 to 80% ಅಂತೂ ಗುಣಮುಖ ಹಾಗೆ ನಿಮ್ನ ಕಳ್ಸೋದವ್ರು. ಸೊ ಇವು ದಿನ 1 ರಿಂದ 2 ತಯಾರಿನೇ ಆಗುತ್ತೆ, 1 ರಿಂದ 3 ದಿನ. ಅದೇ ಹೇಳಿದ್ನಲ್ಲ ನಾನು ಆಗ್ಲೇ, 1 ರಿಂದ 3 ದಿನ, 1, 2, 3 ಒಂದಿನ ಎಣ್ಣೆ ಬಸ್ತಿ, ಒಂದ್ ದಿನ ಮಸಾಜು, ನಿಮ್ಗೆ ಅಂದ್ರೆ ಗಿಡಮೂಲಿಕೆಗಳು ಎಣ್ಣೆ ಹಚ್ಚೋದು, ಮಸಾಜ್ ಮಾಡೋದು, ಸ್ಟೀಮ್ಸ್ ಮಾಡೋದು, ಇವೆಲ್ಲ 3 ದಿನ ಇದನ್ನೇ ಮಾಡ್ತಾರೆ. 4 ರಿಂದ 10 ದಿನ ಒಳಗೆ ಏನ್ ಮಾಡ್ತಾರೆ ಅಂದ್ರೆ ಮುಖ್ಯ ನಿರ್ವಿಷೀಕರಣ ಕಾರ್ಯಕ್ರಮ ಚಾಲು ಆಗುತ್ತೆ, ಪ್ರಧಾನ ಕಾರ್ಯಕ್ರಮ. ಮೇನ್ ಅದು 5 ಡಿಟಾಕ್ಸ್ ಪದ್ಧತಿ ಏನಿದೆಯಲ್ಲ ಅದನ್ನ ಶುರು ಮಾಡ್ತಾರೆ. 11 ರಿಂದ 21 ದಿನಗಳವರೆಗೆ ಏನಾಗುತ್ತೆ ಅಂತಂದ್ರೆ ಆಹಾರವನ್ನ ನಿಮ್ಗೆ ನೀಡಲಾಗ್ತದೆ. ನಿಮ್ಗೆ ಚೆನ್ನಾಗಿ ಅವರೇ ಆಹಾರ ಕೊಟ್ಟು ಆಹಾರ ಪುನಃಸ್ಥಾಪನೆ ಮತ್ತು ನಿಮ್ಮನ್ನ ಯೌವನಗೊಳಿಸಕ್ಕೆ ಇದು ಅವರು ತಗೊಂತಾರೆ. ಸೊ 21 days ಮಾಡ್ಕೊಂಡ್ರೆ ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ 8ನೇದು ಪಂಚಕರ್ಮದ ಪ್ರಯೋಜನಗಳೇನು ಹಾಗಾದ್ರೆ. ಅದರ ಅನುಭವ, ಜನರ ಅನುಭವ ಅಂದ್ರೆ ಸುಧಾರಿತ ಜೀರ್ಣಕ್ರಿಯೆ ಮಾಡ್ಕೊಂಡು ಬಂದವ್ರದ್ದು ಸುಧಾರಿತ ಜೀರ್ಣಕ್ರಿಯೆ ಆಗಿದೆ, ತೂಕ ಸಮತೋಲನ ಆಗಿದೆ ಫ್ರೆಂಡ್ಸ್. ಏನೂ ಮಾಡಿದ್ರು ನನ್ ತೂಕ ಇಳಿತಾನೆ ಇಲ್ಲಪ್ಪ ಅಂತ ಅನ್ನೋರು ಕೂಡ ಹೋಗ್ತಾರೆ ಅದಕ್ಕೆ. ಸೊ ಸ್ಪಷ್ಟ ಚರ್ಮ ಚೆನ್ನಾಗಾಗತ್ತೆ, ಉತ್ತಮ ನಿದ್ರೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ, ನಿಮ್ಮಲ್ಲಿ ಮಾನಸಿಕ ಸ್ಪಷ್ಟತೆ ಬರುತ್ತೆ. ಇದು ಕೇವಲ ಚಿಕಿತ್ಸೆ ಅಲ್ಲ ಫ್ರೆಂಡ್ಸ್, ಇದು ದೇಹದ ಒಂದು ಸಂಪೂರ್ಣ ರೀಸೆಟ್ ಅಂದ್ರೆ ಮರು ಹೊಂದಿಕೆ ಅಂತಾನೆ ಹೇಳ್ಬೋದು. ಸೊ ಸರಳ ಪಂಚಕರ್ಮ ಜೀವನ ಶೈಲಿ ಸಲಹೆಗಳು ಏನಂತಂದ್ರೆ ಫ್ರೆಂಡ್ಸ್, ದೈನಂದಿನ ಎಣ್ಣೆ ಮಸಾಜ್ ಆಗಿರ್ಬೋದು, ಬೆಚ್ಚಗಿನ ನೀರು ಕುಡಿಯೋದಾಗಿರ್ಬೋದು, ಋತುಮಾನದ ಆಹಾರವನ್ನ ಅಂದ್ರೆ ಲೋಕಲ್ ಅಲ್ಲಿ ಋತುಮಾನಕ್ಕೆ ಸಿಗುವ ಆಹಾರವನ್ನ ಸೇವಿಸೋದು, ಬೇಗ ನಿದ್ರೆ ಮಾಡೋದು, ಯೋಗಾಭ್ಯಾಸವನ್ನ ಮಾಡೋದು, ಪ್ರತಿದಿನ ಧ್ಯಾನ ಮಾಡೋದು, ಇವು ಒಂದು ದಿನಚರಿ. ಸೊ ಅಂತಿಮವಾಗಿ ಇದನ್ನ ಹೇಳ್ಬೇಕು, ಅಂತಿಮವಾಗಿ ಏನ್ ಹೇಳ್ಬೇಕು ಅಂದ್ರೆ ಪಂಚಕರ್ಮ ಆಯುರ್ವೇದ ಒಂದು ಆಳವಾದ ನಿರ್ವಿಷೀಕರಣ ವ್ಯವಸ್ಥೆಯಾಗಿತ್ತು. ಇದನ್ನ ವಿಷಯವನ್ನ ತೆಗೆದುಹಾಕಕ್ಕೆ, ದೋಷಗಳನ್ನ ಸಮತೋಲನಗೊಳಿಸಕ್ಕೆ ಮತ್ತೆ ನೈಸರ್ಗಿಕ ಆರೋಗ್ಯವನ್ನ ಪುನಃಸ್ಥಾಪಿಸಕ್ಕೆ ಇದನ್ನ ಬಳಸಲಾಗ್ತದೆ. ಸೊ ರೋಗದ ಲಕ್ಷಣಗಳನ್ನ ನಿಗ್ರಹಿಸೋ ಬದಲು, ನೀವು ಟ್ಯಾಬ್ಲೆಟ್ ತಗೊಂಡು ಹಂಗೆ ಮುಂದೆ ಹಾಕೊಂಡು ಹೋಗೋದ್ ಬದಲು ಇದನ್ನ ನೀವು ಅನಾರೋಗ್ಯದ ಮೂಲ ಕಾರಣದಲ್ಲಿ ಕೆಲಸ ಮಾಡೋದು ತುಂಬಾ ಒಳ್ಳೇದು. ಸೊ ನೀವು ಟ್ರೈನರ್ ಡಾಕ್ಟರ್ ಹತ್ರ ಸರಿಯಾದ ಒಂದು ಆಲ್ರೆಡಿ ಮಾಡಿರ್ತಾರ ಅಂತವ್ರ ಹತ್ರ ಮಾಡಿಸ್ಕೊಳ್ಳೋದು ಒಳ್ಳೇದು.
ಸೊ ಇದು ಅವ್ರಿಗೆ ದೈಹಿಕ ಆರೋಗ್ಯ, ಮಾನಸಿಕ ಸ್ಪಷ್ಟತೆ, ಭಾವನಾತ್ಮಕ ಸಮತೋಲನ, ದೀರ್ಘಾಯುಷ್ಯ ನಿಮ್ಗೆ ಬೇಕು ಅಂದ್ರೆ ಟ್ರೆಂಡ್ ಹತ್ರ ಮಾಡಿಸ್ಕೋಬೇಕು. ಈ ಪ್ರಾಚೀನ ಗುಣಪಡಿಸುವ ವಿಧಾನ ಏನಿದೆ ದೇಹವನ್ನ ಶುದ್ಧೀಕರಿಸೋದು ಮತ್ತೆ ನಿಮ್ಗೆ ಪ್ರಕೃತಿಯಿಂದ ಸಾಮರಸ್ಯವಾಗಿ ಬದುಕೋದು ಕೂಡ ಅಲ್ಲಿ ಹೇಳಲಾಗ್ತದೆ. ಅದಕ್ಕೆ ಅಲ್ಲೇ ಅವ್ರು ಇಟ್ಕೊಂತಾರೆ ನಿಮ್ನ ನೀವು ಎಷ್ಟು ದಿನ ಮಾಡ್ಕೊಳ್ಳೋರು ಇರ್ತಾರ ಅಲ್ಲೇ ನಿಮ್ನ ಇಟ್ಕೊಂತಾರೆ. ಸೊ ನಿಜವಾದ ಆರೋಗ್ಯವು ಅಲ್ಲೇ ಪ್ರಾರಂಭ ಆಗ್ತದೆ ನಿಮ್ಗೆ, ಅದು ನೆನಪಿಸ್ತದೆ ಕೂಡ. ಸೊ ಈ ಒಂದು ಅಭ್ಯಾಸ ಮನೆಯಲ್ಲೇ ನೀವು ಮಾಡ್ಬೋದು. ಆದ್ರೆ ನಿಮ್ಗೆ ಅಲ್ಲಿ ಹೋಗಕ್ಕೆ ಆಗಲ್ಲ ಅಂತಂದ್ರೆ ಸರಳವಾಗಿ ಆಯುರ್ವೇದ, ವಮನ, ವಿರೇಚಕ, ಬಸ್ತಿ, ಮತ್ತೆ ನಸ್ಯ ಮತ್ತು ರೋಗ ಮೋಕ್ಷ, ರಕ್ತ ಮೋಕ್ಷನಂತ ಕೆಲವು ಮುಖ್ಯ ಪಂಚಕರ್ಮ ಚಿಕಿತ್ಸೆಗಳು ಏನಿದಾವಲ್ಲ ಅದನ್ನ ನೀವು ಮಾಡ್ಬೋದು. ಆದ್ರೆ ನೀವು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತಂದ್ರೆ ಆಯಿಲ್ ಪುಲ್ಲಿಂಗ್ ಮಾಡ್ಬೋದು. ಬೆಳಿಗ್ಗೆ ಎದ್ದು ನೀವು ಸ್ವಲ್ಪ ಬೇಗ ಎದ್ದೇಳ್ಬೇಕು, 5 ಗಂಟೆಗೆ 4:15ಗೆಲ್ಲ ಎಣ್ಣೆ ಎಳೆಯೋದು ಅಂದ್ರೆ ಬಾಯಿ ಡಿಟಾಕ್ಸ್ ಶುದ್ಧವಾದ ಕೊಬ್ಬರಿ ಎಣ್ಣೆನ ಹಾಕಿ 5 ನಿಮಿಷ ಬರೇ ಹಂಗೆ ಇಟ್ಕೊಳ್ಳೋದು ಮುಕ್ಕಳಿಸ್ತಾ, ಆಮೇಲೆ ಅದನ್ನ ಉಗಿಯೋದು. ಆಮೇಲೆ ಸಿಂಕ್ ನ ಕ್ಲೀನ್ ಮಾಡಿ ಸ್ವಲ್ಪ ಸರಿಯಾಗಿ ಕ್ಲೀನ್, ಯಾಕಂದ್ರೆ ಎಲ್ಲ ಎಣ್ಣೆ ಆಗಿರ್ತದೆ. 5 ಮಿನಿಟ್ಸ್ 3 to 5 ಮಿನಿಟ್ಸ್ ನೀವು ಅದನ್ನ ಬಾಯಲ್ಲೇ ಇಟ್ಕೋಬೇಕು. ಸೊ ಇದು ಸುಲಭವಾದ ದೈನಂದಿನ ಬಾಯಿ ನಿರ್ವಿಷೀಕರಣ ಅಭ್ಯಾಸ ಇದು. ಸೊ ಚರ್ಮದ ಶುದ್ಧವಾದ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆ ತೆಗೆದುಕೊಳ್ಳಿ. 10 ರಿಂದ 15 ನಿಮಿಷಗಳ ಕಾಲ ಅದನ್ನ ನೀವು ಬಾಯಲ್ಲೇ ಹಾಕಿ ನುಂಗಬೇಡಿ. ಆದ್ರೆ ಆಮೇಲೆ ಉಗುಳಿ, ಆಮೇಲೆ ತೊಳ್ಕೊಳ್ಳಿ, ಆಮೇಲೆ ಬ್ರಷ್ ನೀವು ಮಾಡ್ಬೇಕು. ಫಸ್ಟ್ ನೀವು ಅದನ್ನ ಬ್ರಷ್ ಮಾಡಂಗಿಲ್ಲ, ಅದನ್ನ ಬ್ರಷ್ ಮಾಡೋಕ್ಕಿಂತ ಮಾಡಿ. ಸೊ ಬಾಯಿಯ ವಿಷವನ್ನ ಇದು ತೆಗೆದು ಹಾಕ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ, ದುರ್ವಾಸನೆ ಕಡಿಮೆ ಆಗ್ತದೆ, ಚರ್ಮದ ಆರೋಗ್ಯ ಕೂಡ ಸುಧಾರಿಸ್ತದೆ. ಇನ್ನು ಎರಡನೇದು ಅದೇ ನೀವು ಅಭ್ಯಂಗ ಸ್ನಾನ. ಈ ಆಯುರ್ವೇದ ಒಂದು ದಿನಚರಿಯಲ್ಲಿ ಇದನ್ನ ಎಲ್ಲ ಹೇಳ್ಕೊಳ್ಳುತ್ತದೆ. ಸೊ ಅಭ್ಯಂಗ ಸ್ನಾನ ಡೈಲಿ ಆಯುರ್ವೇದ ಪ್ರಕಾರ ಡೈಲಿ ಅಭ್ಯಂಗ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಈ ಆಯಿಲ್ ಪುಲ್ಲಿಂಗು, ಅಭ್ಯಂಗ ಸ್ನಾನ, ಅಭ್ಯಂಗದ ದಿನ ಅಂದ್ರೆ ದಿನಾ ಆಯುರ್ವೇದ ಪ್ರಕಾರ ನಾವು ದಿನಾ ಮಸಾಜ್ ಮಾಡ್ಕೋಬೇಕಂತ. ಬಾಡಿನ ಮಸಾಜ್ ಮಾಡಿ ಅಂದ್ರೆ ಹೇಗೆ ಅಂದ್ರೆ ಬೆಚ್ಚಗೆ ಎಳ್ಳೆಣ್ಣೆ ಅಥವಾ ತೆಂಗಿನೆಣ್ಣೆಯಿಂದ ನೀವು 10 ರಿಂದ 20 ನಿಮಿಷಗಳ ಕಾಲ ನಿಧಾನವಾಗಿ ಮಸಾಜ್ ಮಾಡೋದು. ನೀವೇ ಮಸಾಜ್ ಮಾಡ್ಕೊಳ್ಳೋದು ಕೀಲುಗಳು. ಯಾಕಂದ್ರೆ ನಿಮ್ಮ ಕೀಲುಗಳು, ನಿಮ್ಮ ಹೊಟ್ಟೆಯ ಮೇಲೆ ಸ್ವಲ್ಪ ಗಮನ ಹಚ್ಚಿ, ಯಾಕಂದ್ರೆ ನಿಮ್ಮ ರಕ್ತ ಸಂಚಲನ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಮಸಾಜ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಕೀಲುಗಳ ಮತ್ತು ಹೊಟ್ಟೆ ಮೇಲೆ ಸ್ವಲ್ಪ ಗಮನ ಹರಿಸಿ ಬೆಚ್ಚಗೆ ನೀರಲ್ಲಿ ನೀವು ಸ್ನಾನ ಮಾಡ್ಬೇಕು. ರಕ್ತ ಪರಿಚಲನೆ ಸುಧಾರಿಸ್ತದೆ, ಚರ್ಮವನ್ನು ಪೋಷಿಸ್ತದೆ, ಹೊಳಪು ಬರ್ತದೆ, ಆಮೇಲೆ ಕೀಲು ನೋವು ಕಡಿಮೆ ಆಗ್ತದೆ, ಆಮೇಲೆ ನಿಮ್ಮ ನರಮಂಡಲ ಕೂಡ ಶಾಂತ ಆಗ್ತದೆ ನೀವು ಮಸಾಜ್ ಮಾಡ್ಕೊಂಡಾಗ. ನಿಜವಾಗ್ಲೂ ಇದನ್ನ ನೀವು ವಾರಕ್ಕೆ 2-3 ಬಾರಿ ದಿನ ಮಾಡ್ಕೊಳ್ಳೋಂಥದ್ದು ಆಯುರ್ವೇದ ಹೇಳ್ತಾರೆ. ಬಟ್ ಅಟ್ಲೀಸ್ಟ್ ನೀವು ವಾರಕ್ಕೆ 2-3 ಸಾರಿ ಆದ್ರೂ ಮಾಡ್ಬೋದು. ಸೊ ಸರಳ ನಾಸ್ಯ, ಇದು ನಾನು ಡೈಲಿ ನಿಮ್ಗೆ ಮನೆಯಲ್ಲೇ ಹೇಗ್ ಮಾಡ್ಕೊಳ್ಳೋದು ಅನ್ನೋದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ನೀವು ಮಾಡ್ಕೊಳಕ್ ಆಗದೆ ಇದ್ರ ಮಾಡ್ಕೋಬಹುದು. ಬಟ್ ಏನಾದ್ರು ಸಿವಿಯರ್ ಇಶ್ಯೂ ಇದ್ದಾಗ ನೀವು ಆ ನುರಿತ ಡಾಕ್ಟರ್ ಹತ್ರ ಹೋಗಿ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದು. ಸೊ ಸರಳ ನಾಸ್ಯ ಅಂದ್ರೆ ಮೂಗಿನಲ್ಲಿ ಅಣುತೈಲ್ ಅಂತ ಸಿಗುತ್ತೆ ಆಯುರ್ವೇದದಲ್ಲಿ. ಇಷ್ಟೇ ಬಾಟ್ಲಿ ಇರುತ್ತೆ, 250 rupees ಅದಕ್ಕೆ. ಅದು ತುಪ್ಪದಿಂದನೇ ಮಾಡಿರೋದು. ಅದನ್ನ ನೀವು ಬಳಸ್ಬೋದು, ಅಥವಾ ದೇಸಿ ತುಪ್ಪ ನಿಮ್ಮ ಮನೆಯಲ್ಲಿ ಅದನ್ನು ಕೂಡ ಬಳಸ್ಬೋದು. ನಿಮ್ಮ ಕೂದಲು ಉದುರೋರು ಕೂಡ ಇದು ಹೆಲ್ಪ್ ಆಗುತ್ತೆ. ಇದನ್ನ ಒಬ್ರು ಕೆಲವು 3 ತಿಂಗಳು ಕಂಟಿನ್ಯೂಸ್ ಯೂಸ್ ಮಾಡಿದ್ರು, ಜೇಂಟ್ಸ್ ಇದ್ರು. ಅವ್ರಿಗೆ ಕೂದಲು ಬರಕ್ ಶುರು, ಅದು ಅವ್ರು ಮಾಡಿದ್ದು ಬರೀ ಮೂಗಿಗೆ, ಅವ್ರಿಗೆ ಸೈನಸ್ ಪ್ರಾಬ್ಲಮ್ ಇತ್ತು. ಬಟ್ ಅವ್ರಿಗೆ ಕೂದಲು ಕೂಡ ಬರಕ್ ಶುರು ಆಗಿತ್ತಂತೆ. ಅದೊಂದು ಹಿಸ್ಟ್ರಿ ಇದೆ ಅದು. ಸೊ ಆ ಅಣುತೈಲೆ ಅದು ಮಾಡಿರೋ ಕೆಲಸ, ಅಣುತೈಲೆ. ಸೊ ಮೂಗಿನಲ್ಲಿ ಅದನ್ನ ನೀವು ಏನು ತಿಂದೇ ಇದ್ದಾಗ, ಎದ್ದ ತಕ್ಷಣ ಬೇಗ ಎದ್ದು 6 ಗಂಟೆಗೆಲ್ಲ ನೀವು ಆ ಮೂಗಲ್ಲಿ ಹಾಕ್ಬೇಕು. ಏನು ತಿನ್ಬಾರ್ದು, ಅದಕ್ಕಿಂತ ಮುಂಚೆ ಅದನ್ನ ಈ ಮೂಗಲ್ಲಿ 2 ಮೂಗಿನ ಹೊಳ್ಳೆನಲ್ಲಿ ಹಾಕ್ಬೇಕು. ಆರಾಮವಾಗಿ ಮಲ್ಕೋಬೇಕು. ಪ್ರತಿ ಮೂಗಿನ ಹೊಳೆಯಲ್ಲಿ 2 ಹನಿ ಹಾಕಿ ತುಪ್ಪ ಒಂದ್ಸಲ ಹಾಕ್ಬೋದು. ಆಮೇಲೆ ನಿಧಾನವಾಗಿ ನೀವು ಉಸಿರಾಡ್ಬೇಕು. ಸೈನಸ್ ಅನ್ನ ತೆರವುಗೊಳಿಸ್ತದೆ ಇದು. ತಲೆನೋವನ್ನ ಕಡಿಮೆ ಮಾಡ್ತದೆ, ಮೈಗ್ರೇನ್ ಇದ್ರ ಪ್ರಯೋಜನ ಆಗುತ್ತದೆ. ಮತ್ತೆ ಸ್ಮರಣ ಶಕ್ತಿಯನ್ನು ಸುಧಾರಿಸ್ತದೆ, ಒತ್ತಡವನ್ನ ಕಡಿಮೆ ಮಾಡ್ತದೆ. ಆಮೇಲೆ ಸ್ನಾನದ ನಂತರ ಬೆಳಿಗ್ಗೆ ಮಾಡೋದು ಇದು ಹೇಳಿದಂಗೆ ಉತ್ತಮ ಅನಿಸ್ತದೆ. ಸೊ ಆಮೇಲೆ ನೀರಿನ ಡಿಟಾಕ್ಸ್ ಸರಳ ಅಭ್ಯಾಸ ಇದು. ಹೇಗೆ ಮಾಡೋದಂದ್ರೆ ದಿನ ಇಡೀ ಬೆಚ್ಚಗೆ ನೀರನ್ನ ಕುಡಿತಾ ಇರೋದು. ಒಂದ್ ನಿಮಿಷ. ರೆಡಿ ಆಗಿದ್ಯಾ? 10 minutes ಅಲ್ಲಿ ತಗೊಂಡು ಬರ್ತೀನಿ. ಓಕೆ, ದಿನ ಇಡೀ ಬೆಚ್ಚಗೆ ನೀರು ಕುಡೀರಿ. ಆಮೇಲೆ ಜೀರಿಗೆ, ಕೊತ್ತಂಬರಿ, ಫೆನಲ್ ಸೀಡ್ಸ್ ನೀರಲ್ಲಿ ಹಾಕಿ ಕುಡಿದು ಅವುಗಳನ್ನ ಕುಡಿಯೋದು. ಸೊ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ, ವಿಷವನ್ನ ತೆಗೆದು ಹಾಕ್ತದೆ, ಬ್ಲೋಟಿಂಗ್ ಇದ್ರೆ ಕಡಿಮೆ ಆಗ್ತದೆ. ಆಮೇಲೆ ಸರಳ ಆಹಾರಗಳನ್ನ ಸೇವಿಸೋದು, ಕಿಚಡಿ, ತರಕಾರಿಗಳು, ಸೂಪ್ಗಳು. ಅಂದ್ರೆ ನೀವು ಒಂದು 7 ದಿನ ಇದನ್ನ ನೀವು ಮನೆಯಲ್ಲೇ ಡಿಟಾಕ್ಸ್ ತರ ಮಾಡ್ಕೋಬಹುದು. ಹಣ್ಣುಗಳನ್ನ ಮಾತ್ರ ತಿನ್ನೋದು, ಯಾವ್ದೋ ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ. ಕಿಚಡಿ, ಲೈಟ್ ಫುಡ್ಗಳನ್ನ ಮಾತ್ರ ತೆಗೆದು ಆವಿಯಲ್ಲಿ ಬೇಯಿಸಿದ್ದು.
ಸೊ ಉರಿದ ಆಹಾರ ಜಂಕ ಎಲ್ಲ ತಪ್ಪಿಸ್ಬೇಕು. ಅವಾಗ ಸಕ್ಕರೆನಂತೂ ಬಿಡ್ಲೇಬೇಕು. ಒಂದು 7 ದಿನ ನೀವು ಇದನ್ನ ಮನೆಯಲ್ಲೇ ಮಾಡ್ಬೋದು. ಸೊ ದೇಹವನ್ನ ಇದು ನೈಸರ್ಗಿಕ ಡಿಟಾಕ್ಸ್ ಮಾಡಕ್ಕೆ ಹೆಲ್ಪ್ ಆಗ್ತದೆ. ಬೇರುವ ಚಿಕಿತ್ಸೆ ಸೌಮ್ಯ ಬಾತ್ನ ಅದನ್ನು ಕೂಡ ಮಾಡ್ಬೋದು. ಸೊ ಹೇಗ್ ಮಾಡ್ಬೇಕಂತಂದ್ರೆ ನೀವು ಬಿಸಿ ಬಿಸಿ ನೀರು ಬಾತ್ರೂಮ್ ಎಲ್ಲ ಆಫ್ ಮಾಡಿ ಬಿಸಿ ಬಿಸಿ ನೀರಲ್ಲಿ ಕುತ್ಕೊಂಡು ಟಬ್ಬಲ್ಲಿ ಕುತ್ಕೊಂಡು ನೀವು ಅದನ್ನ ಮಾಡ್ಬೋದು. ಅದ್ರದ್ದೊಂದು ಸೆಟ್ಟು ಸಿಗುತ್ತೆ, ನೀವು ಅದನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಯೋಗ, ಚುರುಕಾದ ನಡಿಗೆ, ಸ್ಟೀಮ್ ಸ್ನಾನ ಇದು ರಕ್ತ ಪರಿಚಲನೆಯನ್ನ ಸುಧಾರಿಸ್ತದೆ. ಸೊ ಭಾವನಾತ್ಮಕ ಡಿಟಾಕ್ಸ್ ಅದ್ರಲ್ಲಿ ನಿಮ್ಗೆ ಗೊತ್ತು. ಧ್ಯಾನ, ಆಳವಾದ ಉಸಿರಾಟ, ಕೃತಜ್ಞತೆ, ಮೌನ ನಮ್ಮ ನರಮಂಡಲವನ್ನ ಶಾಂತಗೊಳಿಸಕ್ಕೆ, ನಮ್ಮ ಹಾರ್ಮೋನ್ಗಳನ್ನ ಸಮತೋಲನಗೊಳಿಸಕ್ಕೆ. ಸೊ ಮನೆಯಲ್ಲಿ ಈ ಪಂಚಕರ್ಮ ಚಿಕಿತ್ಸೆನ ನೀವು ದೊಡ್ಡದೆಲ್ಲ ಪ್ರಯತ್ನ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ವಾಂತಿ ಅವೆಲ್ಲ ಮಾಡಕ್ ಹೋಗ್ಬೇಡಿ. ನೀವು 100 ಚಿಕಿತ್ಸೆ ಹತ್ರಕ್ಕಂತ ತಗೊಳ್ಳಿ. ಸೊ ವಾಂತಿ, ವಿರೇಚನ, ಎನಿಮಾ ಇವೆಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ. ಎನಿಮಾ ಮಾಡ್ಕೋಬೇಕಾದ್ರೆ ನಾನು ನಿಮ್ಗೆ ಆಮ್ಲದ ಹೇಳಿದಿಲ್ಲ, ಅದು ಮಾಡ್ಕೋಬಹುದು, ಅದರಿಂದ ಕ್ಲೀನ್ ಆಗುತ್ತೆ. ಸೊ ರಕ್ತಸ್ರಾವದ ಚಿಕಿತ್ಸೆ, ರಕ್ತಮೋಕ್ಷಣ ಚಿಕಿತ್ಸೆ ಇಂಥವೆಲ್ಲ ನೀವು ಮಾಡ್ಕೋಬಾರ್ದು ಮನೆಯಲ್ಲಿ. ಸಿಂಪಲ್ ಆಗಿ ನಿಮ್ಗೆ ಈಸಿಯಾಗಿ ಬರೋ ತರ ಮಾತ್ರ ಹೇಳಿದ್ದು. ಸೊ ಇವನ್ನ ವೈದ್ಯರು ಮಾತ್ರ ಮಾಡ್ಬೇಕು. ಮನೆಯಲ್ಲೇ ನಿರ್ವೇಶಕರನ್ನ ಸಹಾಯಕವಾದಾಗ ಅದು ಸಿಂಪಲ್ ಆಗಿರೋದು ಸಹಾಯಕವಾಗ್ತದೆ. ಸೊ ಒತ್ತಡ, ಆಯಾಸ, ಕೆಟ್ಟ ನಿದ್ದೆ ಸರಿಯಾಗಿಲ್ಲ, ಚರ್ಮದ ಮಂದತೆ ಇದ್ದಾಗ, ಆದ್ರೆ ದೀರ್ಘಕಾಲದ ಕಾಯಿಲೆಗಳಿಗೆ, ಮಧುಮೇಹ, ಸಂಧಿವಾತ, ಸೋರಿಯಾಸಿಸ್, ತೀವ್ರ ಹಾರ್ಮೋನ್ಗಳ ಅಸ್ವಸ್ಥತೆ ಇದ್ದವರು ಹೊರಗಡೆ ಹೋಗಿ ಮಾಡ್ಕೊಂಡ್ರೆ ಒಳ್ಳೇದು ಫ್ರೆಂಡ್ಸ್. ಸೊ ಈ ಮನೆಯಲ್ಲೇ ನಿಯಮಿತವಾಗಿ ಸ್ವಚ್ಛಗೊಳಿಸುವಂತೆ ನಾವು ಯಾಕಂದ್ರೆ ನಾವು ನಮ್ಮ ದೇಹವನ್ನ ಕಡೆಗೆ ಅನಿಸ್ತೀವಿ, ನಮ್ಮ ಮನೆಗಳನ್ನ ಸ್ವಚ್ಛ ಮಾಡ್ತೀವಿ, ದಿನ ಸ್ನಾನ ಮಾಡ್ತೀವಿ, ಕಿಚನ್ ಮನೆ ಎಲ್ಲ ಕ್ಲೀನ್ ಮಾಡ್ತೀವಿ. ಬಟ್ ನಮ್ಮ ದೇಹವನ್ನ ಕ್ಲೀನ್ ಮಾಡಕ್ಕೆ ಮರಿತೀವಿ. ಯಾಕಂದ್ರೆ ನಮ್ಮ ದೇಹ ಚೆನ್ನಾಗಿದ್ದಾಗಲೇ ನಾವೆಲ್ಲ ಕೆಲಸಗಳನ್ನ ಮಾಡಕ್ಕಾಗೋದು. ಸೊ ನಮ್ಮ ದೇಹವನ್ನು ಆಂತರಿಕವಾಗಿ ಸ್ವಚ್ಛಗೊಳಿಸೋದು ಕೂಡ ಅಷ್ಟೇ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗ್ತದೆ. ಓಕೆ, ಬೆಚ್ಚಗೆ ನೀರು ಮತ್ತೆ ಸ್ವಚ್ಛಗೊಳಿಸೋದಾಗ್ಲಿ ನಮ್ಮ ದೇಹವನ್ನ ನಿಯಮಿತವಾಗಿ ಸ್ವಚ್ಛಗೊಳಿಸ್ಬೇಕು. ಈ ಬಾಯಿಲ್ ಪುಲ್ಲಿಂಗು ಇವೆಲ್ಲ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಓಕೆ, ಸೊ ಆಲ್ ಅಬೌಟ್ ಪಂಚಕರ್ಮ ಟುಡೇ. ಓಕೆ, ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ನೀವು ಕೇಳ್ಬೋದು. ಇವತ್ತಿನ ಕಾರ್ಯಕ್ರಮ ಮುಗೀತು ಪಂಚಕರ್ಮದ್ದು. ನನ್ಗೆ ಎಷ್ಟು ಗೊತ್ತೋ ಅಷ್ಟು ಶಾರ್ಟ್ ಆಗಿ ಹೇಳಿದೀನಿ. ಸೀರಿಯಸ್ಲಿ ನೀವು ಏನಾದ್ರು ಮಾಡ್ಕೊಳ್ಬೇಕು ಅಂದ್ರೆ ನನ್ಗೆ ಕೆಲವೊಬ್ಬರ ಇದನ್ನ ಇದಾವೆ, ಡಾಕ್ಟರ್ಸ್ ನಂಬರ್ಸ್ ಇದಾವೆ, ಅವರು ಪಂಚಕರ್ಮ ಚಿಕಿತ್ಸೆಗೆ ಸಹಾಯ ಮಾಡ್ತಾರೆ. ಮೇಡಮ್, ಇದು ಪಂಚಕರ್ಮ ಚಿಕಿತ್ಸೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಮ್ಯಾಮ್ ಮಾಡಿಸ್ಕೊಳ್ಳೋದ್ರಿಂದ, ನೀವು ಹೇಳೋದ್ರಿಂದ. ನೀವು ಮಾಡಿಸ್ಕೊಂಡಿದ್ದೀರಾ? ಮಾಡಿಸ್ಕೊಂಡಿದೀವಿ ಮ್ಯಾಮ್. ಏನ್ ಹೆಲ್ಪ್ ಆಗಿದೆ ನಿಮ್ಗೆ ಹೇಳಿ, ಶೇರ್ ಮಾಡ್ಬೋದು ನೀವು. ನಾನು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳಕ್ ಹೋದಾಗ ತೂಕ ಬಂದು 75 ಇದೆ ಮ್ಯಾಮ್. ಅದನ್ನ ಮಾಡಿಸ್ಕೊಂಡ್ ಬಂದ್ಮೇಲೆ 60 kg ಬಂದೆ. ಹೌದಾ? ಎಷ್ಟು ದಿನದಲ್ಲಿ? ಎಷ್ಟು ದಿನದಲ್ಲಿ 60 kg ಆಯ್ತು? ಅದು ಅಲ್ಲೇ 7 days ಉಳಿಸ್ಕೊಂಡಿದ್ರು ಮ್ಯಾಮ್. 7 days ಅಲ್ಲೇ 10 kg ಆಯ್ತಾ? 15 kg? ವಂಗೆ ಬೀಜದ ತುಪ್ಪ ಕುಡಿಸ್ತಾ ಬಂದ್ರು. ಓ ಹೌದಾ? ಕಷ್ಟ ಆಯ್ತಾ ಮಾಡಿಸ್ಕೊಳ್ಳೋವಾಗ ಏನಾದ್ರು? ಫಸ್ಟ್ ವಂಗೆ ಬೀಜ ತುಪ್ಪ ಕುಡಿಯಕ್ಕೆ ಹೆಸಿಟೇಟ್ ಮಾಡ್ತಿದ್ದೆ ಮ್ಯಾಮ್, ಬೇಜಾರಾಗ್ತಾ ಇತ್ತು. ಕೈ ಇರ್ತಿತ್ತಲ್ಲ, ಲಾವಂಚ ಹಾಕ್ಬಿಟ್ಟು ಕುಡ್ಸೋರು. ಕುಡಿಲೇಬೇಕು, ಫೋರ್ಸ್ ಮಾಡ್ಬಿಡ್ತಾರೆ ಕುಡಿಯಕ್ಕೆ ಅಲ್ವಾ? ಹೌದು, ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಇದ್ ಮಾಡ್ದೆ. ಲಾಸ್ಟ್ನೇ ದಿವಸ ನೀವ್ ಹೇಳ್ದಂಗೆ ವಿರೇಚನ ಕೊಟ್ರು ಮ್ಯಾಮ್. ವಿರೇಚನ ಅಂದ್ರೆ ಡೈಲಿ ಊಟ ಕೊಡ್ತಿರ್ಲಿಲ್ಲ ನಮ್ಗೆ. ಹೇಳ್ದಂಗೆ ಅನ್ನದ ಗಂಜಿ ನೀರ್ ಕುಡಿಯಕ್ ಹೇಳೋರು, 1 ಪೇಪರ್ ಕಪ್ ಅಷ್ಟು. ಆಯಿಲ್ ಮಸಾಜ್ ಮಾಡೋರು ಡೈಲಿ. ಆಯಿಲ್ ಮಸಾಜ್ ಮಾಡಿ ವೇಟ್ ಲಾಸಿಗೆ ಅಂತಾನೆ ಹೋಗಿದ್ರೆ ನಿಮ್ಗೆ ಸ್ವಲ್ಪ ಫುಡ್ ಎಲ್ಲ ತುಂಬಾ ಅವರು ಸೀರಿಯಸ್ ಆಗಿ ಮಾಡಕ್ ಹೇಳ್ತಾರೆ. ಯಾಕಂದ್ರೆ ವೇಟ್ ಲಾಸ್ ಮಾಡ್ಲೇಬೇಕಲ್ಲ. ವೆಯ್ಟ್ ಲಾಸ್ಗೆ ಅಂತಲೇ ಹೋಗಿದ್ದೆ. ವೆಯ್ಟ್ ಲಾಸ್ ಪ್ಲಸ್ ವೆರಿಕೋಸ್ ವೇನ್ಸ್ ಇತ್ತು, ಎರಡಕ್ಕೂ ಹೋಗಿದ್ದೆ. ಸೊ ವೆರಿಕೋಸ್ ವೇನ್ಸ್ಗೂ ಹೋದಾಗ ವೆಯ್ಟ್ ಜಾಸ್ತಿ ಇದೆ, ಅದಕ್ಕರ್ಧ ಇದಾಗಿದೆ ಅಂತ ಅಂದ್ರು ನಂಗೆ. ಅಲ್ಲಿ ಹೋದಾಗ ವೆಯ್ಟು ಲಾಸ್ ಆಯ್ತು, ವೆರಿಕೋಸ್ ವೇನ್ಸು ಕಡಿಮೆ ಆಯ್ತು ಮ್ಯಾಮ್. ನೀವ್ ಹೇಳ್ದಂಗೆ ಅಲ್ಲಿ ಹೋದಾಗ ಫಸ್ಟ್ ನಮ್ಮನ್ನ ಬಾಡಿ ಅಬ್ಸರ್ವ್ ಮಾಡ್ತಾರೆ. ಹೋಗಿದ್ ದಿವಸ ಹೋದಾಗ ಏನು ತಿಂತಾ ಇದ್ರಿ, ಯಾವ ತರ ಸ್ಟೈಲ್ ಇತ್ತು ನಿಮ್ದು ಅಂತ. ಇಲ್ಲಿ ಬಂದ್ಮೇಲೆ ಅದೆಲ್ಲ ಕೇಳಂಗಿಲ್ಲ, ನೀವು ಊಟ ಎಲ್ಲ ತಿನ್ನಂಗಿಲ್ಲ ಅಂತ ಅಂದ್ರು. ಅಲ್ಲ, ಚೆನ್ನಾಗಿ ನಿಮ್ನ ರಿಪೇರಿ ಮಾಡಿ ಕಳ್ಸೋದವ್ರು. ನೀವ್ ಏನ್ ಹೇಳಿದ್ರು ಅವ್ರು ಇದ್ ಮಾಡಲ್ಲ. ಅಲ್ಲಿ ಪೇಪರ್ ಗ್ಲಾಸ್ ಮಾಡಿಸ್ಕೊಂಡಿದ್ರು ಅವ್ರು ಹೇಳ್ತಾ ಇದ್ರು. ಪೇಪರ್ ಗಂಜಿ ಗ್ಲಾಸ್ ಅಲ್ಲಿ ಅನ್ನದ ಗಂಜಿ ನೀರ್ ಕೊಡೋರು. ಆಯಿಲ್ ಮಸಾಜ್ ಮಾಡ್ಬಿಟ್ಟು ಅದನ್ನ ಕುಡ್ದಾದ್ಮೇಲೆ ಮಲ್ಕೊಳಂಗಿರ್ತಿರ್ಲಿಲ್ಲ. ವಾಕ್ ಮಾಡ್ಬೇಕಾಯ್ತು. ವಾಕ್ ಮಾಡಿದಾಗ ರಾತ್ರಿನೇ ಏನಿದ್ರು ಮಲಗ್ಬೇಕಾಗಿದ್ದು. ರಾತ್ರಿ 1 ಬಟ್ಲಲ್ಲಿ ಅನ್ನ, ಆಮೇಲೆ ರಸಂ
ಸಾಂಬಾರ್ ಕೊಡೋರು. ಓ. ಅಂದ್ರೆ ಕ್ಯಾಂಟೀನ್ ಇರ್ತಿತ್ತು, ಅದನ್ನೇ ತಿಂತಾ ಇರ್ಬೇಕಾಗಿದ್ದು. ಹ್ಮ್. ಊಟ ಏನು ಕೊಡ್ತಿರ್ಲಿಲ್ಲ. ಇಲ್ಲ ಈಗ ಚೆನ್ನಾಗಿ ತಿಳ್ಕೊಂಡೆಲ್ಲ ಇರ್ತಾರೆ ನೋಡಿ, ಏನು ಪತ್ತೆ ಏನು ಮಾಡೋದೇ ಇಲ್ಲ, ಏನು ಡಿಟಾಕ್ಸ್ ಆಗ್ಲಿ ಮನೇಲಿ, ಅಂತವ್ರಿಗಂತೂ ಫುಲ್ ಶಿಕ್ಷೆನೆ ಅದು ಅಲ್ವಾ, ಒಂಥರ ಪನಿಷ್ಮೆಂಟ್ ಇದ್ದಂಗೆ. ಇಲ್ಲ, ನಾನು ಈಗ್ಲೂ ಅದೇ ಸಿಸ್ಟಮ್ ಅಲ್ಲಿ ಇದ್ದೀನಿ ಮ್ಯಾಮ್. ಅಲ್ಲಿ ಆದಷ್ಟು ಹೋಗ್ ಬಂದ್ ಚೇಂಜ್ ಆಗಿದ್ದಾರೆ, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋ ತರ ಮಾಡ್ತಾರಲ್ಲ, ಅದೇ ಒಂದು ಒಳ್ಳೆ ವಿಷಯ ಅಲ್ಲಿ ಹೋಗ್ ಬಂದದ್ದಕ್ಕೆ. 2 ದಿವಸ ಹೋದಾಗ ಊರಿಂದ ಹೋದ್ಮೇಲೆ ಗಂಜಿ ಕುಡಿಯಕ್ ಹೇಳ್ತಾರೆ ಮ್ಯಾಮ್ 2 ದಿವಸ. ಹ್ಮ್. ಏನು ಅಂದ್ರೆ ಇವಾಗ ತಗೊಳಂಗಿಲ್ಲ. ನಿಮ್ದು ವೇಟ್ ಸ್ಟೇಬಲ್ ಆಗಿದೆಯಾ? ಅದೇ ವೇಟ್ ಮೇಂಟೈನ್ ಮಾಡ್ತಾ ಇದೀರಾ ಅಲ್ಲಿ ಹೋಗ್ ಬಂದ್ಮೇಲೆ? ಅಷ್ಟೇ ಇದೆ. ಅಂದ್ರೆ ಈಗ ರೀಸೆಂಟ್ ಆಗಿ ನಂಗೆ 42 ಇಯರ್ಸ್ ಬಂದ್ಮೇಲೆ ಡಯಾಬಿಟಿಕ್ ಸ್ಟಾರ್ಟ್ ಆಯ್ತಲ್ಲ, ಹ್ಮ್. ಅವಾಗಿಂದಲೂ ನಾನು ಸ್ಟೇಬಲ್ ಅಲ್ಲೇ ಇದ್ದೆ ನೀವ್ ಹೇಳ್ದಂಗೆ. ಇವಾಗ ಮತ್ತೆ ವೇಟ್ ಜಾಸ್ತಿ ಆಗಿದೆ ನಿಮ್ದು? ಮ್ಯಾಮ್ 62 kgನೇ ಇದೆ. ಓಕೆ, ನೀವು ಮೇಂಟೈನ್ ಮಾಡ್ತಾ ಇರಿ ಅದನ್ನ ಸರಿಯಾಗಿ, ಯಾಕಂದ್ರೆ ನೀವು ಅಷ್ಟು ಕಷ್ಟಪಟ್ಟು ಮಾಡಿ ಬಂದಿದ್ದೀರಾ ಅಂದ್ಮೇಲೆ ಅದನ್ನ ಮೇಂಟೈನ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಅದನ್ನೇ ಮೇಂಟೈನ್ ಮಾಡ್ತಾ ಇದೀನಿ. ಏನು ಅಂದ್ರೆ ಮ್ಯಾಮ್ ಒಂದೊಂದ್ಸಲಿ ಇದ್ಕಿದಂಗೆ ಡಯಾಬಿಟಿಕ್ ಒಂಚೂರು ಜಾಸ್ತಿ ಆದಂಗ ಆಗುತ್ತೆ. 250 270 ಹಂಗ್ ಬರುತ್ತೆ ಅಷ್ಟೇ. ನನ್ನ ಹತ್ರ ರಿವರ್ಸಿಂಗ್ ಪ್ರೋಗ್ರಾಮ್ ಇದೆ ಮೇಡಮ್, ಡಯಾಬಿಟಿಸ್ ರಿವರ್ಸಿಂಗ್ ಪ್ರೋಗ್ರಾಮ್, ನೀವು ತಗೋಬಹುದು ಬೇಕಾದ್ರೆ. ಅದು ಪರ್ಸನಲ್ ಇದೆ. ಅದು ಪ್ರೀ ಡಯಾಬಿಟಿಕ್ ಆದಾಗ್ಲೇ ನಿಮ್ಗೆ ಗೊತ್ತಿದ್ರೆ ನಾನು ಖಂಡಿತ 100% ಅದು ಒಂದು 3 ತಿಂಗಳಲ್ಲೇ ಅದು ರಿವರ್ಸ್ ಆಗ್ತಾ ಇತ್ತು. ಬಟ್ ಡಯಾಬಿಟಿಸ್ ಅಂತ ನಿಮ್ಗೆ ಡಯಾಗ್ನೋಸ್ ಆಗಿದ್ರೆ ಅದಕ್ಕೆ ಒಂದು 6 months 7 months ಆಗುತ್ತೆ. ಅಂದ್ರೆ ನಮ್ದು 270 ತಿಂದಾದ್ಮೇಲೆ ಅದು ಡಯಾಬಿಟಿಕ್ ಜಾಸ್ತಿ ಆದಂಗ ಮ್ಯಾಮ್ ಇದು ಫುಡ್? ಇಲ್ಲ, ಅದೇನಿಲ್ಲ, ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಜಾಸ್ತಿ ಆಗದೆ ಇರೋಂಗೆ ನೀವು ನಿಮ್ ಫುಡ್ ಅಲ್ಲಿ ಮೇಂಟೈನ್ ಮಾಡ್ಕೊಳ್ತಾ ಹೋಗಿ. ಬೆಳಿಗ್ಗೆ ಮೆಂತೆಕಾಳೆಲ್ಲ ಡೈಲಿ ಕುಡಿತಾ ಇರಿ, ಯಾಕಂದ್ರೆ ನಿಮ್ ಎಲ್ಲ ಓವರ್ ಆಲ್ ಹೆಲ್ತ್ ಗೆ ಒಳ್ಳೇದದು ಬೆಳಿಗ್ಗೆ ಮೆಂತೆಕಾಳು ಫುಡ್ ಅಲ್ಲಿ. ಮೆಂತ್ಯ ನೆನ್ಸ್ಬಿಟ್ಟು ನೀರ್ ಕುಡಿಯೋದು, ಮೆಂತ್ಯ ಕಾಳು ತಿನ್ನೋದು ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಇವೆಲ್ಲ ತಗೋತಾ ಇದ್ದೀನಿ ಮ್ಯಾಮ್ ನೀವ್ ಹೇಳ್ದಂಗೆ ಫುಡ್ ಅಲ್ಲಿ. ಹಾಗಲಕಾಯಿ, ಬೆಟ್ನಲ್ಲಿಕಾಯಿ, ಆದಷ್ಟು ಸ್ವೀಟ್ ಫುಲ್ ಅವಾಯ್ಡ್ ಮಾಡಿದೀನಿ. ಏನಾದ್ರು ಫಂಕ್ಷನ್ ಹೋದಾಗ ಮಾತ್ರ ಸ್ವೀಟ್ ಬಲವಂತಾಗಿ 1-2 ಸ್ಪೂನ್. ತೀರಾ ತಿನ್ಲಿಲ್ಲ ಅಂದ್ರೂ ನನ್ ಪೀರಿಯಡ್ಸ್ ಆಗೋದೇ ಕಷ್ಟ ಆಗೋಗ್ಬಿಟ್ಟಿದೆ ಮ್ಯಾಮ್, ಹಂಗಾಗಿ ಹೋಗ್ತಾ ಇದೆ. ಈಗ ಪ್ರೀ ಮೆನೋಪಾಸಿಗೆ ಸ್ಟಾರ್ಟ್ ಆಗಿದೀವಲ್ಲ, 1.5 ತಿಂಗಳು 1 ತಿಂಗಳು ಹಿಂಗೆಲ್ಲ ಆಗ್ತಾ ಇದೆ ಮ್ಯಾಮ್. ಇವಾಗ 42 ನಾ ನಿಮ್ಮ ಏಜ್? ಇಲ್ಲ 47 ಮ್ಯಾಮ್. ಥ್ಯಾಂಕ್ ಯು ಶೇರ್ ಮಾಡೋದಕ್ಕೆ, ಒಳ್ಳೇದಾಯ್ತು, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಹಾಸನ ಹತ್ರ ತಣ್ಣೀರೆಲ್ಲ ಇದೆ ಅಲ್ಲ ಮ್ಯಾಮ್? ಹಾಸನ ಹತ್ರ ತಣ್ಣೀರಲ್ಲ ಅಂತ ಇದೆ ಅಲ್ಲಿ. ಅಲ್ಲಿ ನೀವ್ ಹೇಳ್ದಂಗೆ ಪ್ರಕೃತಿ ಇದ್ರದ್ದು ಟ್ರೀಟ್ಮೆಂಟ್ ಕೊಡ್ತಾರೆ ನೋಡಿ ಮ್ಯಾಮ್. ಒಂದ್ ರೀತಿಲಿ ಒಳ್ಳೆ, ಯಾಕಂದ್ರೆ ಒನ್ಸ್ ಹೋಗ್ ಬರ್ಬೇಕು ಆದ್ಮೇಲೆ ನಮ್ಮ ಡಿಟಾಕ್ಸ್ ಮಾಡ್ಕೊಳ್ಬೇಕು, ಆಮೇಲೆ ನಾವು ಮನೇಲಿ ಕೂಡ ಅದನ್ನೇ ಫಾಲೋ ಮಾಡಬೇಕು. ಅದನ್ನೇ ಫಾಲೋ ಮಾಡಿದ್ ಮಾತ್ರ ಬಹಳ ಕ್ಯೂರ್ ಇದೆ ಮ್ಯಾಮ್. ಅದ್ರಲ್ಲಿ ಹೇಳೋದಕ್ಕೆ ಇಷ್ಟಪಟ್ಟೆ, ಅದಕ್ಕೆ ಮಧ್ಯೆ ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ ಮ್ಯಾಮ್. ಇಲ್ಲ ಇಲ್ಲ, ನಾವು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು ಒಳ್ಳೇದೇ ಅಲ್ವಾ, ನಮ್ಗೂ ಗೊತ್ತಾಗ್ಬೇಕು, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ನೀವು ಹೋಗಿ ಕರ್ಕೊಂಡ್ ಬಂದಿದ್ದೀರಾ ಅಂದ್ರೆ, ಈಗ ಮಾಡ್ಕೊಳ್ದೆ ಇರೋರು ಅಥವಾ ಮಾಡ್ಕೊಳಕ್ ಅವ್ರಿಗೆ ಇಂಟ್ರೆಸ್ಟ್ ಏನಾದ್ರು ಇದ್ರೆ ಇದನ್ನ ತಿಳ್ಕೊಂಡ್ಮೇಲೆ, ಸೊ ದಟ್ ವಿಲ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ. 240 ಮ್ಯಾಮ್ ಶ್ರೀಲಕ್ಷ್ಮಿ. ಹೇಳಿ ಮೇಡಮ್. ಶ್ರೀಲಕ್ಷ್ಮಿ ಮೇಡಮ್. ಮ್ಯಾಮ್, ನನ್ ಮಗಂಗೆ ಸೈನಸ್ ಪ್ರಾಬ್ಲಮ್ ಆಗಿತ್ತು. ಅವನು 10th ಇದ್ದಾಗ ನಾನು ಅವನಿಗೆ ನಶ್ಯ ಮಾಡಿಸಿದೆ ಮ್ಯಾಮ್, ಪಂಚಕರ್ಮ ವಿಧದೊಳಗೆ ನಶ್ಯ ಮಾಡಿಸಿದೆ. ಸೊ 5 days ಅದು ನಶ್ಯದ್ದು ಅದು ಇದು ಬಂದ್ಬಿಟ್ಟು ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿದ್ವಿ. ಅದು ಹೊರಗಡೆ ತಗೋಬೇಕಾದ್ರೆ ಓನ್ಲಿ 20 rupees ಬಾಟ್ಲ್ ಅಷ್ಟೇ ಅದು. ಸೊ ಅದು ಎಷ್ಟು ವರ್ಕೌಟ್ ಆಯ್ತು ಅವನಿಗೆ ಅಂದ್ರೆ, ಎಷ್ಟು ನಾವು ಅಲೋಪತಿ ಒಳಗೆ ಎಷ್ಟು ತೋರಿಸಿದ್ರು ಅದು ವರ್ಕೌಟ್ ಆಗಿರ್ಲಿಲ್ಲ. ಸೊ ನಮ್ ಆಯುರ್ವೇದಿಕ್ ಒಳಗೆ ಈ ಪಂಚಕರ್ಮ ಚಿಕಿತ್ಸೆ ಒಳಗೆ ಆ ಮೂಗೊಳಗೆ ಎಣ್ಣೆ ಹಾಕಿದಾರೆ, ಎಲ್ಲ ಅದು ಕಫ ಎಲ್ಲ ಕಟ್ಕೊಂಡು ತಲೆಲೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಎಕ್ಸ್ರೇ ಒಳಗೆ ಅವನಿಗೆ. ನೋಡಿ, ಸೊ ಅದೆಲ್ಲ ಹೊರಗಡೆ ಬಂತು ವಿತಿನ್ 5 days ಒಳಗೆ. ಅದು 10th ಬೋರ್ಡ್ ಎಕ್ಸಾಮ್ ಬೇರೆ ಇತ್ತು. ಸೊ ಇಟ್ ಹೆಲ್ಪ್ಸ್ ಲಾಟ್. ನಾವು ಎಲ್ಲಾನು ಅಲೋಪತಿ ಒಳಗ್ ತಗೊಳ್ತೀವಿ ಅನ್ನೋದಕ್ಕಿಂತ ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ ಆಯುರ್ವೇದಿಕ್. ಅಲ್ಲೇ ಮಲಗಿಸುತ್ತಷ್ಟೇ ನಿಮ್ಗೆ ಸಿಂಪ್ಟಮ್ಸ್. ಬೆಳಗ್ಗೆ ಕರ್ಕೊಂಡ್ ಹೋಗ್ಬೇಕಿತ್ತು 7:30ಗೆಲ್ಲಾನು, ನೀರ್ ಮುಟ್ಲಿಂದ ಕರ್ಕೊಂಡ್ ಬರಕ್ ಹೇಳಿದ್ರು. ಸೊ ನಾವ್ ಅವನಿಗೆ ಅದು ಮಾಡ್ಸ್ಕೊಂಡ್ ಬಂದ ಮೇಲೆ ಅಲ್ಲೇ ಒಂದ್ ಸ್ವಲ್ಪ 1 hour ರೆಸ್ಟ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ಮನೆಗ್ ಕರ್ಕೊಂಡ್ ಬರ್ತಾ ಇದ್ವಿ. ಸೊ ಇಟ್ ವರ್ಕ್ಸ್. ಕೆಲವರಿಗೆ ತಪ್ಪು ತಿಳುವಳಿಕೆ ಇದೆ ಮ್ಯಾಮ್. ಆಯುರ್ವೇದಿಕ್ ಸ್ಲೋ ಪ್ರೋಸೆಸ್. ಏನ್ ಗೊತ್ತಾ ಮ್ಯಾಮ್, ಇನ್ಸ್ಟೆಂಟ್ ಆಗಿ ಅಂದ್ರೆ ಈಗ ಜನರಿಗೆ ಏನ್ ತಪ್ಪು ಕಲ್ಪನೆ ಇದೆ ಅಂದ್ರೆ, ಅವ್ರದ್ದು ಹಸ್ತಗುಣ ಹೆಂಗಿದೆ ಅಪ್ಪ 3 ದಿನಕ್ಕೆ ಎತ್ ಕುತ್ಕೊಳಂಗ್ ಮಾಡ್ಬಿಟ್ರು ಅಂತ ಹೇಳ್ತೀವಿ ನಾವು.
ಸೊ ಅಲೋಪತಿಕ್ ಒಳಗೆ ಕ್ವಿಕ್ ಆಗಿ ಹಿಂಗೆ ಟಕ್ ಅಂತಲೇ ಅವ್ರು ಏನ್ ಆಂಟಿಬಯೋಟಿಕ್ ಕೊಟ್ರು ಅದೆಲ್ಲ ತಲೆಗೆ ತಗೊಳಲ್ಲ. ಬಟ್ ಈಗ ತುಂಬಾ ಜಾಗೃತಿ ಆಗಿದೆ ಮ್ಯಾಮ್, ಆಯುರ್ವೇದಿಕ್ ಬಗ್ಗೆ ತುಂಬಾ ಕಳವಳ ಇದೆ ಈಗ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ನೀವು ಪಂಚಕರ್ಮದ ಬಗ್ಗೆ ಹೇಳಿದ್ದಕ್ಕೆ. ಸೊ ನಾನು ಹೋಗಿದ್ದೀನಿ ಮ್ಯಾಮ್, ನಾನು ವೇಟ್ ಲಾಸ್ ಮಾಡ್ಕೊಂಡಿದ್ದೆ. ಆದ್ರೆ ನಾನು ಹೋಗಿದ್ದು ತುಂಬಾ ದಿನದ ಕೆಳಗೆ, ಒಂದು 15 to 20 years ಬ್ಯಾಕ್ ಹೋಗಿದ್ದು ನಾನು. ಧರ್ಮಸ್ಥಳದೊಳಗೆ ಅವಾಗ ಶಾಂತಿ ನಿಮ್ಗೆ ಅಸ್ತಮ ಇರ್ಲಿಲ್ವಾ ಅವಾಗ? ಇದು ಇತ್ತು ಥೈರಾಯ್ಡ್ ಮ್ಯಾಮ್, ಮತ್ತೆ ನನಗೆ ಅಸ್ತಮ ಬರ್ತ್ ಇಂದ ಇರ್ಲಿಲ್ವಾ? ಅಸ್ತಮ ಇದೆ. ಅಲ್ಲಿಗೆ ಹೋಗ್ ಬಂದ್ಮೇಲೆ ನನಗೆ ಕಡಿಮೆ ಆಗಿತ್ತು, ವೇಟು ಲಾಸ್ ಆಯ್ತು. ಅಂದ್ರೆ ನನ್ನದು ಮತ್ತೆ ನಮಗೆ ಇಯರ್ಲಿ ಒನ್ಸ್ ಬರಕ್ ಹೇಳಿದ್ರು. ಸೊ ಅದು ನನಗೆ ಆ ಟೈಮ್ ಒಳಗೆ ನನಗೆ ಮತ್ತೆ ಅದು ರಿಟರ್ನ್ ಹೋಗಕ್ ಆಗ್ಲಿಲ್ಲ. ಬಟ್ ನಾನು ಎಲ್ಲರಿಗೂ, ನನ್ನ ಎಲ್ಲಾ ಸ್ನೇಹಿತರಿಗೆ, ಇಲ್ಲಿ ಬಂದಿರೋರಿಗೆ ಹೇಳ್ತಾ ಇರೋದೇನಂದ್ರೆ, ಆದಷ್ಟು ಪಂಚಕರ್ಮ ಚಿಕಿತ್ಸೆ ಒಳಗೆ ತುಂಬಾ ರಿಸಲ್ಟ್ಸ್ ಇದೆ. ಅದನ್ನ ಟ್ರೈ ಮಾಡ್ಬೋದು ಮ್ಯಾಮ್. ಐ ಕ್ಯಾನ್ ಗ್ಯಾರಂಟಿ ದಟ್. ಯಾಕಂದ್ರೆ ನಾನು ಹೋಗಿದ್ದಕ್ಕೆ, ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರೋದಕ್ಕೆ, ಆಮೇಲೆ ನನ್ನ ಮಗಂಗೂನು ಮಾಡಿಸಿದ್ದಕ್ಕೆ, ಆಮೇಲೆ ನನಗೆ ತುಂಬಾ ಬ್ಯಾಕ್ ಇತ್ತು ಮ್ಯಾಮ್, ನಾನು ಆಟೋದಿಂದ ಬಿದ್ದಿದ್ದೆ. ಬಂದ 2 ಶ್ರೀಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಡಮ್ ಲಕ್ಷ್ಮೀಕಾಂತ್ ಅವ್ರೆ, ನಮಸ್ತೆ. ತುಂಬಾ ಸೌಂಡ್ ಕೇಳಿಸ್ತಾ ಇತ್ತು ನಿಮ್ದು ಸೈಡ್ದು. ಹಾ ಹೇಳಿ ಶೈಲಜಾ ಅವ್ರಿ. ಮೇಡಮ್ ಅನು ತೈಲ ಅಂತ ಹೇಳಿದ್ರಲ್ಲ, ಹ್ಮ್ ಅದು ಹೇರ್ ಗ್ರೋತ್ಗೆಲ್ಲ ಯೂಸ್ ಆಗತ್ತಾ ಮೇಡಮ್? ಮೇಡಮ್, ಅದು ಹೇರ್ ಗ್ರೋತ್ ಅಂದ್ರೆ ಮಸ್ತಿಷ್ಕ ಇದೆಯಲ್ಲ, ನಮ್ಮ ಮೈಂಡ್ ಶಾಂತಿ ಇದ್ರೆ ಅದನ್ನ ಮೂಗಲ್ಲಿ ಹಾಕೋದ್ರಿಂದ ತಲೆಗೂ ಕೂಡ, ತಲೆ ಕೂದಲು ಬೆಳೆಯಕ್ಕೆ, ನಿಮ್ಮ ಮೈಂಡ್ ಶಾಂತವಾಗಿರಕ್ಕೆ, ಕಾಮ್ ಇರಕ್ಕೆ. ಯಾಕಂದ್ರೆ ನೀವು ತಲೆಗೆ ಮಸಾಜ್ ಮಾಡಿದ್ರೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತಲ್ಲ, ನಿಮ್ ನರಮಂಡಲ ಕೂಡ ಹೆಂಗೆ ಶಾಂತವಾಗಿರುತ್ತೆ, ಅವಾಗೆ ಆ ಮಸಾಜ್ ನಿಮ್ ಕೂದಲು ಬೆಳೆಯಕ್ಕೆ ಕೂಡ ಹೆಂಗೆ ಇದು ಆಗುತ್ತಲ್ಲ, ಹಾಗೆ ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನುತ್ತೆ. ಇಲ್ಲ ನಮ್ಗೆ ಎಷ್ಟು ದಿನಕ್ಕೊಂದ್ಸರಿ ಹಾಕ್ಬೇಕು ಮೇಡಮ್ ಇದನ್ನ? 2 ಡ್ರಾಪ್ಸ್ ದಿನ ಹಾಕ್ತಾ ಇರ್ಬೇಕು. ಒಂದ್ 3 months ದಿನ ಹಾಕ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ. ಅವರು ನಮ್ಗೆ ಪರಿಚಯದವ್ರು, ನಮ್ ಫ್ರೆಂಡ್ ಡಾಕ್ಟರ್ ಇದಾರೆ, ಅವರು ಆಯುರ್ವೇದಿಕ್ ಡಾಕ್ಟರ್. ಅವರ ಒಂದು ಪೇಷಂಟ್ ಗೆ ಅವರು ಯೂಸ್ ಮಾಡಿದ್ದಾಗ ಹೇಳಿದ್ರು, ಅವ್ರಿಗೆ ಕೂದಲು ಕೂಡ ಬರಕ್ ಶುರು ಆಯ್ತು ಅಂತ. ಅವರೇ ಬಂದ್ ಹೇಳಿದ್ರಂತೆ ಡೈರೆಕ್ಟ್ ಆಗಿ. ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಮೈಗ್ರೇನ್ ಇತ್ತು ಅವ್ರಿಗೆ, ಮತ್ತೆ ಸೈನಸ್ ಪ್ರಾಬ್ಲಮ್ ಇತ್ತು. ಅವ್ರಿಗೆ ನಾವು ಸಜೆಸ್ಟ್ ಮಾಡಿದ್ರು. ಇದು ಎಣ್ಣು ತೈಲ ಅಂತ ಇಷ್ಟೊಂದು ಬಾಟ್ಲ್ ಇರುತ್ತೆ, ನಿಮ್ಗೆ ಆಯುರ್ವೇದ ಅಂಗಡಿಯಲ್ಲಿ ಸಿಗುತ್ತೆ. ಓಕೆ ಮೇಡಮ್, ಅದು ಬೇರೆ ಏನು ನೀವು ಹೇಳಿದ ಪ್ರಾಬ್ಲಮ್ಸ್ ಇಲ್ಲ, ಹೇರ್ ಗ್ರೋತ್ ಆಗ್ಬೇಕು, ಅದಕ್ಕೆ ಇದು ಯೂಸ್ ಆಗತ್ತಾ, ಇಲ್ಲ ಬೇರೆ ಯಾವ ತರ ಮಾಡ್ಬೋದು ಅಂತ? ತುಂಬಾ ಹೇರ್ ಫಾಲ್ ಆಗಿದೆ ನನ್ಗೆ. ಹೇರ್ ಗ್ರೋತ್ ಒಂದು ಪ್ರೋಗ್ರಾಮ್ ಮಾಡಿದೀನಿ, ಅದನ್ನ ನೋಡಿ ಯೂಟ್ಯೂಬ್ ಅಲ್ಲಿ ಇದೆ. ಓಕೆ ಓಕೆ. ಅದರಲ್ಲಿ ಸ್ಕಾಲ್ಪಿಗ್ ಮಸಾಜ್ ಮಾಡೋದು, ಯಾಕಂದ್ರೆ ತುಂಬಾ ಡೆಡ್ ಸೆಲ್ಸ್ ಎಲ್ಲ ಅಲ್ಲೇ ಉಳ್ಕೊಂಡಿರುತ್ತೆ. ತುಂಬಾ ನೀವು ಎಣ್ಣೆ ಹಚ್ತೀರಾ, ಏನೋ ಫೇರ್ ಪ್ಯಾಕ್ ಅದೇನಾದ್ರು ಹಾಕೊಂಡಿದ್ರೆ, ಮೆಹಂದಿ ಹಾಕೊಂಡಿದ್ರೆ, ಅದು ಒಂದೊಂದು ಗಲೀಜ್ ಅಂದ್ರೆ ಏನೇ ಇರುತ್ತಲ್ಲ ಅದಲ್ಲೇ ಉಳ್ಕೊಂಡಿರುತ್ತೆ. ಅದಕ್ಕೆ ಕೂದಲು ಬೆಳೆಯಕ್ಕೆ ನೀವು ಮತ್ತೆ ಎಣ್ಣೆ ಹಚ್ಕೋತೀರಾ, ಶಾಂಪೂ ಹಾಕೋತೀರಾ, ಬಟ್ ಅಲ್ಲೇ ಅಂಟ್ಕೊಂಡಿರ್ತದ, ಹೋಗಿರಲ್ಲ. ಅದನ್ನ ಸ್ಕಾಲ್ಪ್ ಡಿಟಾಕ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಸ್ವಲ್ಪ ಎಲೋವೆರಾ ಜೆಲ್ಲು, ಆಮೇಲೆ ಸ್ವಲ್ಪ ಸಕ್ಕರೆ ಪೌಡರ್ ಮಾಡಿ ಹಾಕಿ ಅದನ್ನ ಸ್ಕಾಲ್ಪ್, ಮುಖಕ್ಕೆ ಹೆಂಗ ಸ್ಕ್ರಬ್ ಮಸಾಜ್ ಮಾಡ್ತೀವಲ್ಲ ಆತರ ಕೂದಲಿಗೂ ಕೂಡ ಮಾಡ್ಬೇಕು. ಅದೆಲ್ಲ ಪ್ಲೇಕ್ ಎಲ್ಲ ಹೋದ್ಮೇಲೆ ಕೂದಲು ಬೆಳೆಯಕಲ್ಲಿ ಜಾಗ ಆಗುತ್ತೆ, ಅವಾಗ ಕೂದಲು ಗ್ರೋತ್ ಆಗ್ತಾ ಇರುತ್ತೆ. ಅದನ್ನ ಒಂದ್ 2-3 ಪ್ರೊಸೀಜರ್ ಹೇಳಿದೀನಿ. ಒಂದ್ ಮೊದ್ಲೇದು ಡಿಟಾಕ್ಸ್, ಆಮೇಲೆ ಎಣ್ಣೆ ಮಸಾಜು, ಯಾವ ಎಣ್ಣೆ ಯೂಸ್ ಮಾಡಬೇಕು, ಆಮೇಲೆ ಹೇರ್ ಪ್ಯಾಕ್ ಅದ್ರಲ್ಲಿ ಇದೆ. ಬೇಕಾದ್ರೆ ನೀವು ಸ್ವಲ್ಪ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಅದು ಸಿಗುತ್ತೆ. ಓಕೆ ಮೇಡಮ್. ಅದು ಲಾಸ್ಟ್ ಟೈಮ್ ನಾನು ನಿಮ್ಗೆ ಲೋಯರ್ ಬ್ಯಾಕ್ ಪೇನ್ ಇದೆ ಅಂದೆ, ನೀ ಪೇನ್ಸ್ ಇದೆ ಮೇಡಮ್ ನನ್ಗೆ, ಮತ್ತೆ ಲೋಯರ್ ಬ್ಯಾಕು ಇದೆ. ಹೋಗಿ ಎಕ್ಸ್ರೇ ಮಾಡಿಸ್ಕೊಂಡ್ ಬಂದೆ, ಅದೇ ಟ್ಯಾಬ್ಲೆಟ್ಸ್ ಇದು ಕೊಟ್ರು. ಅಲೋಪತಿಕ್ ಮೇಡಮ್. ಇದು ನಿಮ್ದು ಇದು ಎಷ್ಟು ವೇಟ್ ಎಷ್ಟಿದೆ ನಿಮ್ದು ಶೈಲಜಾ ಅವ್ರೆ? 70 ಇದೆ ಮೇಡಮ್. ಮತ್ತೆ ನೀ ಪೇನು ಏನ್ ಗೊತ್ತಾ, ನಮ್ಮ ನೀ ಇರೋದು 50 kg ವೇಟ್ ನ ಲೋಡ್ ಮಾಡಕ್ ಅಷ್ಟೇ ಅದನ್ನ ಡಿಸೈನ್ ಮಾಡಲಾಗಿದೆ. 20 kg ಈಗ ಜಾಸ್ತಿ ಇದ್ದಾಗ ಏನಾಗುತ್ತೆ ಹೇಳಿ, ಅದು ಇವಾಗ ನಿಮ್ಗೆ ಸರ್ಟನ್ ಏಜ್ 40ವರೆಗೆ ಏನು ತೊಂದರೆ ಮಾಡಲ್ಲ ಅದು. ಆಮೇಲೆ ಅದ್ರ ಕುಶನ್ ಏನಾಗ್ತಾ ಇದೆ, ಒಳಗಡೆ ಒಂದು ಕುಶನ್ ಇರುತ್ತೆ ಮೆತ್ತಗ, ಅದು ಕುಶಿತ ಬರುತ್ತೆ ವೇಟ್ ಇಂದ. ಯಾಕಂದ್ರೆ ನೀವು ಕೂತ್ಕೊಳ್ಳೋದು ಹೇಳೋದು, ಅವಾಗ ಅದ್ರ ಮೇಲೆ ಭಾರ ಆಗ್ತಿರಲ್ಲ, ಕುಶನ್ ಏನಾಗುತ್ತೆ ಡೌನ್ ಆಗ್ತಾ ಬರುತ್ತೆ, ಲುಬ್ರಿಕೇಶನ್ ಕಡಿಮೆ ಆಗ್ತಾ ಬರುತ್ತೆ. ವೇಟ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನೀವು. ಹೈಟ್ ಎಷ್ಟಿದೆ ನಿಮ್ದು?
5.2 ಮೇಡಮ್, 5.2. ನೋಡಿ ಹಾಗಾದ್ರೆ ನೀವು ಎಷ್ಟು 70 ಇದೆ ಅಲ್ವಾ, 15 kg weight loss ಮಾಡ್ಕೋಬೇಕು. ಓಕೆ. ಆದ್ರೆ ಮೇಡಮ್ ಏನು ಅಂದ್ರೆ ಎಲ್ಲರೂ ತುಂಬಾ ಸಣ್ಣ ಆಗಿದ್ಯಾ ಅಂತ ಹೇಳ್ತಾರೆ, ವೆಯ್ಟ್ ಮಾತ್ರ ಲಾಸ್ ಆಗಿಲ್ಲ ನಂದು, ಅಷ್ಟೇ ಇದೆ ವೆಯ್ಟ್ ಮಾತ್ರ. ಬಾಡಿ ಫೇಶಿಯಲ್ ಕಾಣ್ಸಕ್ಕೆ ನೀವು ಇದು ಇರ್ತಾರ ಸ್ಲಿಮ್ ತರ ಇದ್ದೀರಾ ಕಾಣ್ಸಕ್ಕೆ. ಫೇಶಿಯಲಿ ತುಂಬಾ ಸಣ್ಣ ಆಗಿದ್ಯಾ ಅಂತ ಎಲ್ಲ ಹೇಳ್ತಾರೆ, ಬಟ್ ನಾನ್ ವೆಯ್ಟ್ ಅಂತೂ ಲಾಸ್ ಆಗಿಲ್ಲ. ಬಟ್ ನಿಮ್ದು ನೋಡ್ಕೊಳ್ಳಿ, ಬೇರೆ ಯಾರ ಏನಾರು ಹೇಳಿದ್ರೆ ಕೇಳ್ಬೇಡಿ. ಇಲ್ಲ, ಸಣ್ಣ ಆಗಿದ್ದೀನಿ ಮೇಡಮ್, ಸಣ್ಣ ಆಗಿದ್ದೀನಿ, ಬಟ್ ವೆಯ್ಟ್ ಮಾತ್ರ ಅಷ್ಟೇ ಇದೆ. ವೇಟ್ ಅದೇ ವೇಟ್ ಕಡಿಮೆ ಯಾಕಾಗ್ತಾ ಇಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್. ಏನ್ ಕಾರಣ, ಲೈಫ್ ಸ್ಟೈಲ್ ಹೇಗಿದೆ, ಬೆಳಿಗ್ಗೆ ಏನ್ ತಿಂತೀರಾ, ರಾತ್ರಿ ಏನ್ ತಿಂತೀರಾ, ನಿಮ್ಮ ಆಹಾರ ಹೇಗಿದೆ, ಮೂವ್ಮೆಂಟ್ ಹೇಗಿದೆ, ಬಾಡಿ ಮೂವ್ಮೆಂಟ್ ಏನಾದ್ರು ಮಾಡ್ತೀರಾ. ವಯಸ್ಸು ಎಷ್ಟಂದ್ರಿ? 60+ ಮೇಡಮ್, 62. ಲೈಟ್ ಎಕ್ಸರ್ಸೈಸ್ ಎಲ್ಲ ಮಾಡಿ, ಕೂತ್ಕೊಂಡೆ ಚೇರ್ ಮೇಲೆ ಕೂತ್ಕೊಂಡೆ ನೀವು ಎಲ್ಲ ಮಾಡ್ಬೋದು. ಓಕೆ ಓಕೆ, ಮಾಡ್ತೀನಿ ಮೇಡಮ್, ಪ್ರಾಣಾಯಾಮ ಮಾಡ್ತೀನಿ. ಯೋಗ ಅದು ಮಾಡಿ, ಎಲ್ಲಿ ನೀವು ಮಾಡಿದ್ರೆ ಮಾಡಿ. ನೀ ಪೇನ್ ಮೇಲೆ ಸ್ವಲ್ಪ ಭಾರ ಹಾಕಲ್ದಂಗೆ ಅದಕ್ಕೆ ಚೇರ್ ಮೇಲೆ ಕುತ್ಕೊಂಡ್ ಮಾಡ್ಬೋದು ಅಂತ ಹೇಳಿದ್ರು, ರೊಟೇಷನ್. ಯಾಕಂದ್ರೆ ನೀ ಪೇನ್ ಆಗುತ್ತೆ ಅಂತ ನಾವು ಯೋಗ ಏನು ಮಾಡೋದೇ ಇಲ್ಲ ಅಲ್ವಾ, ಅವಾಗ ಅದು ಇನ್ನೂ ನೀವು ಕುತ್ಕೊಂಡೆ ಏನೆಲ್ಲ ಎಕ್ಸರ್ಸೈಸ್ ಮಾಡ್ಬೋದು. ಚೇರ್ ಎಕ್ಸರ್ಸೈಸ್ ಎಷ್ಟೊಂದಿದೆ, ಹೌದು ಹೌದು, ಹೊಟ್ಟೆ ಕರಗಿಸ್ಬೋದಂತೆ ಚೇರ್ ಮೇಲೆ ಕುತ್ಕೊಂಡು. ಆತರ ಎಕ್ಸರ್ಸೈಸ್ ಗಳೆಲ್ಲ ಇದೆ, ನಿಮ್ಗೆ ಸಿಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ನೀವು ನೋಡಿ ಟ್ರೈ ಮಾಡಿ. ಬೇಕಂದ್ರೆ ನನ್ನ ಕೇಳಿ ನಾನು ಹೇಳ್ತೀನಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಆಹಾರ ಅದು ಗಮನಹರಿಸಿ, ಪ್ರಾಣಾಯಾಮ, ಸ್ವಲ್ಪ ಡಯಟೇ ಮಾಡ್ತೀನಿ ಮೇಡಮ್. ರಾತ್ರಿ ಅಂತೂ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಡಯಟ್, ಏನಾದ್ರು ಸ್ನಾಕ್ಸ್ ತಗೊಂಡ್ರೆ ಇನ್ನು ಊಟ ಮಾಡಲ್ಲ, ಆತರ ಡಯಟ್ ಅಲ್ಲಿ ಬಿಡಕ್ ಹೋಗ್ಬಿಡಿ. ಹೆಲ್ದಿಯಾಗಿ ಊಟ ಮಾಡ್ತಾ ಇರಿ, ಬಟ್ ಈ ಜಂಕ್ಗಳನ್ನೆಲ್ಲ ಈವ್ನಿಂಗ್ಸ್ ಈ ಜಂಕ್ ಎಲ್ಲ ತಗೊಳಕ್ ಹೋಗ್ಬಿಡಿ. ಹೆಲ್ದಿ ಸ್ನಾಕ್ಸ್ ಏನಾದ್ರು ತಗೋಬಹುದು ನೀವು. ಓಕೆ, ಅದೇ ಟೊಮೆಟೊ ಸ್ಲೈಸು, ಸೌತೆಕಾಯಿ ಸ್ಲೈಸು, ಆತರ ಎಲ್ಲ. ಚೆನ್ನ ಅಂತ ಹುರುಗಡ್ಲೆ ಅಂತ ಹೇಳ್ತೀವಲ್ಲ, ಸಿಂಗ್ ಚೆನ್ನ ತಗೋಬಹುದು, ಡ್ರೈ ಫ್ರೂಟ್ಸ್ ತಗೋಬಹುದು ಏನಾದ್ರು. ಆಮೇಲೆ ಸೀಡ್ಸ್ ನ ಫ್ರೈ ಮಾಡಿ, ಎಲ್ಲಾ ಸೀಡ್ಸ್ ನ ಫ್ರೈ ಮಾಡಿ ಅದನ್ನ ತಗೋಬಹುದು ನೀವು. ಆಪ್ಷನ್ಸ್ ತುಂಬಾ ಇದೆ, ನೀವು ತಗೋಬಹುದು, ಏನೋ ಆಪ್ಷನ್ಸ್ ಇಲ್ಲ ಅಂತಲ್ಲ. ಕೆಲವರಿಗೆ ಈವ್ನಿಂಗ್ಸ್ ಕ್ರೇವಿಂಗ್ಸ್ ಇರುತ್ತೆ, ಏನಾದ್ರು ತಿನ್ಬೇಕು ಅನ್ಸ್ತಾ ಇರುತ್ತೆ, ಟೀ ಅಂತ ಟೈಮ್ ಅಲ್ಲಿ ನೀವು ಜಂಕ್ ಯಾವ್ದು ತಗೊಳಕ್ ಹೋಗ್ಬಿಡಿ, ಎಣ್ಣೆನಲ್ಲಿ ಕರ್ದಿರೋದು ಇಂಥವೆಲ್ಲ. ಇಲ್ಲ, ಆತರ ಜಾಸ್ತಿ ಇದ್ ಮಾಡಲ್ಲ ಮೇಡಮ್, ಎಣ್ಣೆಲ್ ಕರ್ದಿದ್ ತಗೊಳಲ್ಲ. ಹೋಮ್ ಫುಡ್ ಮೇಡಮ್, ಆಚೆ ಕಡೆದ್ ಏನು ಅಷ್ಟು ತರಲ್ಲ, ಮನೇಲೆ ಪ್ರಿಪೇರ್ ಮಾಡ್ಕೋತೀವಿ. ಆಯಿಲ್ ಇನ್ನು ತುಂಬಾ ಕಮ್ಮಿ ಮಾಡ್ಬಿಟ್ಟಿದೀವಿ ಮೇಡಮ್. ಆಯಿಲ್ ಪ್ರೊಸೆಸ್ಡ್ ಆಯಿಲ್ ಯೂಸ್ ಮಾಡ್ಬೇಡಿ, ಗಾಣದ ಎಣ್ಣೆನ ಯೂಸ್ ಮಾಡಿ. ಹೌದು, ಅದನ್ನೇ ಮಾಡ್ತಾ ಇದೀವಿ ಮೇಡಮ್, ಅದನ್ನೇ ಮಾಡ್ತಾ ಇದ್ದೀವಿ. ಈ ಡ್ರೈ ಫ್ರೂಟ್ಸ್ ಹೇಳಿದ್ರಲ್ಲ ಮೇಡಮ್, ರಾತ್ರಿ ಸೋಕ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ 1-2 ಸ್ಪೂನ್ ಅಷ್ಟು ತಗೋತೀವಿ ಮೇಡಮ್. ಬಾದಾಮ್ ತಗೊಳ್ಳಿ, 5ರಿಂದ 6 ಬಾದಾಮ್ ತಗೊಳ್ಳಿ, 2 ವಾಲ್ನಟ್ ತಗೊಳ್ಳಿ. ಅದನ್ನ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಸಿಪ್ಪೆ ತೆಗೆದು, ಅಥವಾ ಸಿಪ್ಪೆನೂ ಯೂಸ್ ಮಾಡಿ ತಿನ್ಬೋದು, ಏನಾಗಲ್ಲ, ಚೆನ್ನಾಗಿರುತ್ತೆ. 5 ಬಾದಾಮು 2 ವಾಲ್ನಟ್ ನೆನೆ ಹಾಕಿ. ಆಮೇಲೆ ಬೆಳಿಗ್ಗೆ ಎದ್ದು ಒಂದು ಫ್ರೂಟ್ ತಗೊಳ್ಳಿ ಅದ್ರ ಜೊತೆ. ಡಯಾಬಿಟಿಸ್ ಇದೆ ಅಂದ್ರಲ್ಲ? ಇಲ್ಲ ಮೇಡಮ್, ಇಲ್ಲ ಅಲ್ಲ, ಓಕೆ, ನಾರ್ಮಲ್ ಇದ್ದೀನಿ. ಸರಿ, ನೀವು ಹಾಗಾದ್ರೆ ನೀವು ಒಂದು ಫ್ರೂಟ್ ತಗೊಳ್ಳಿ, ಅದಾದ್ಮೇಲೆ ತಿಂಡಿ ತಿನ್ನಿ. ಯಾಕಂದ್ರೆ ನಿಮ್ಗೆ ವೇಟ್ ಲಾಸ್ ಆಗೋಕ್ಕೂ ಈ ಒಂದು ಪ್ಲಾನ್ ಇದೆ ಅಲ್ಲ, ಇದು ವರ್ಕ್ ಆಗುತ್ತೆ. ತಿಂಡಿ ಏನಾದ್ರೂ ತಿನ್ಬೋದು. ಈ ಬಾದಾಮ್ ವಾಲ್ನಟ್ ಯಾಕಂದ್ರೆ ಪ್ರೋಟೀನ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರೋಟೀನ್ ತುಂಬಾ ಮುಖ್ಯ. ನಮ್ಮ ನೀ ಪೇನು ಎಲ್ಲ ಇದಾಗುತ್ತಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಪ್ಲೇಟು ಬ್ಯಾಲೆನ್ಸ್ಡ್ ಇದ್ರೆ ಅರ್ಧ ತರಕಾರಿಗಳು. ಇವಾಗ ಏನಾದ್ರು ನೀವು ಸಲಾಡು, ತರಕಾರಿ, ಸಾಂಬಾರು ಅದೆಲ್ಲ ಅದ್ರಲ್ಲೇ ಬರುತ್ತೆ, ಅರ್ಧ ಪ್ಲೇಟ್ ಅಲ್ಲಿ ಬರುತ್ತೆ. ಸಾಂಬಾರಲ್ಲಿ ತರಕಾರಿ ಹಾಕಿದ್ದು, ಪಲ್ಯ ಮಾಡಿರೋದು, ಮತ್ತೆ ಸಲಾಡು. ದಿಸ್ ಇಸ್ ಒನ್ ಪಾರ್ಟ್ ಆಫ್ ಯುವರ್ ಪ್ಲೇಟ್. ಆಮೇಲೆ ಉಳಿದಿದ್ರಲ್ಲಿ ನೀವು ಕಾರ್ಬು, ರೊಟ್ಟಿನೋ ಅಥವಾ ಅನ್ನನೋ. ಆಮೇಲೆ ಇನ್ನೊಂದು ಪಾರ್ಟ್ ಉಳಿತಲ್ಲ, ಅದ್ರಲ್ಲಿ ನೀವು ಏನಾದ್ರು ಕಾರ್ಬೋಹೈಡ್ರೇಟ್ ಆಯ್ತು, ಪ್ರೋಟೀನ್ ಆಯ್ತು, ಆಮೇಲೆ ಫೈಬರು ಸೌತೆಕಾಯಿ ಇವೆಲ್ಲ ತಗೊಳ್ಳಿ. 1 ಚಮಚ ತುಪ್ಪ ತಗೊಳ್ಳಿ. ಯೂಸ್ ಮಾಡ್ತಾ ಇದ್ದೀನಿ. ಬೇಳೆಕಾಳುಗಳನ್ನೆಲ್ಲ ಯೂಸ್ ಮಾಡಿ. ಆದ್ರೆ ಈ ನೆನೆಸಿದ ಬೇಳೆಕಾಳುಗಳು ವಾರದಲ್ಲಿ 3 ಸರಿ ಸಾಕು. ಎಕ್ಸೆಸ್ ಆದ್ರೂ ಏನಾಗುತ್ತೆ, ಅಸಿಡಿಟಿ ಅಸಿಡಿಟಿ ಇದೆ ಮೇಡಮ್, ತುಂಬಾ ಅಸಿಡಿಟಿ ಇದೆ. ಹಂಗಾಗಿ ಊಟ ಮಾಡಿದ ತಕ್ಷಣನೇ ಬಾತ್ರೂಮ್ ಹೋಗ್ಬೇಕು, ಆತರ ಆಗತ್ತೆ ಮೇಡಮ್. ದಿನಕ್ಕೊಂದ್ 3-4 ಸರಿ ಸ್ವಲ್ಪ ಚೆನ್ನಾಗಿ ತಗೊಳ್ಳಿ. ಅಂದ್ರೆ ಜೀರ್ಣಕ್ರಿಯೆ ಸರಿ ಇಲ್ಲ ಅಂತ ನಿಮ್ದು ಅಲ್ವಾ? ಅನ್ಸ್ತಾ ಇದೆ ಮೇಡಮ್. ಹೌದು.
ಸ್ವಲ್ಪ ಬೇಯಿಸಿದ್ದು ತಗೋಬೇಕಾಗಾದ್ರೆ ನೀವು ಸಾಫ್ಟ್ ಆಗಿ ಬೇಯಿಸಿದ್ದು. ಆಮೇಲೆ ಈಗ ಸಲಾಡ್ ಅಂತ ಹೇಳಿದ್ನಲ್ಲ, ಸಲಾಡ್ ಅಂದ್ರೆ ನೀವು ಸ್ವಲ್ಪ ಸ್ಟೀಮ್ ಮಾಡಿ ತಗೋಬೇಕು. ಈ Okay. ಕ್ಯಾರೆಟ್ ಇಂಥವೆಲ್ಲ ಅಂದ್ರೆ ನೀರ್ ಹಾಕಲ್ದೆ ಸ್ಟೀಮ್ ಮಾಡಿ ತಗೋಬೇಕು. ಹ್ಮ್ ಮತ್ತೆ ಹ್ಮ್ ನಿಮ್ಗೆ ಹ್ಮ್ ಜೀರ್ಣ ಹ್ಮ್ ಆಗಲ್ವಲ್ಲ, ಅತಿಯಾದ ಅದೇ ಅದೇ ಖಾರ ಮಸಾಲೆನು ಸ್ವಲ್ಪ ಡೌನ್ ಹ್ಮ್ ಓಕೆ ಮೇಡಮ್. ರಾತ್ರಿ ಅದೇ ಮಾತ್ರ ಸೀಡ್ಸ್ ಲಘು ಮೇಡಮ್. ಭೋಜನ ಇರ್ಲಿ. ಹಾ ಸೀಡ್ಸ್ ಅಗಸೆ ಬೀಜ, ಆಮೇಲಿಂದ ಕುಂಬಳ ಬೀಜ ಲೇಡೀಸ್ ತುಂಬಾ ಇಂಪಾರ್ಟೆಂಟ್. 1 ಚಮಚೆ ತಿನ್ಬೇಕು. ಆಮೇಲೆ ಅದೆಲ್ಲ ತಗೋತಾ ಇದೀನಿ ಪಂಕಿನ್ ಮೇಡಮ್. ಸೀಡ್, ಫ್ಲಾಕ್ಸ್ ಸೀಡ್ ಇವೆಲ್ಲ ಮಿಕ್ಸ್ಡ್ 1 ಚಮಚೆ ಸಾಕು. ಬಟ್ ಹಾ ಫ್ಲಾಕ್ಸ್ ಹಂಗೆ ಸೀಡ್ ಮಾಡ್ತಾ ಮಾತ್ರ ಇದ್ದೀನಿ. ಫುಲ್ 1 ಚಮಚೆ. ಓಕೆ ಹಂಗೆ Flax ಮಾಡ್ತಾ seeds. ಇದ್ದೀನಿ ಮೇಡಮ್. ಸಬ್ಜಾನು ಸ್ವಲ್ಪ ಹ್ಮ್ ಆಲ್ಟರ್ನೇಟಿವ್ ಡೇಸ್ ಚೇಂಜ್ ಮಾಡ್ತೀನಿ ಮೇಡಮ್. 1-3 ಸಬ್ಜಾ ಸ್ವಲ್ಪ ಇವತ್ತು. ಚಳಿಗಾಲ ಒಳ್ಳೇದದು ಸಬ್ಜಾ ಸೀಡ್ಸ್. ಓಕೆ ಸಾರಿ, ಓಕೆ ಬೇಸಿಗೆಗಾಲ ಒಳ್ಳೇದು, ತಂಪಿಡುತ್ತೆ. ಬೇಸಿಗೆಗೆ ಹೌದು, ಅದಕ್ಕೆ ಯೂಸ್ ಮಾಡ್ತಿದೀವಿ ಈಗ. ಹ್ಮ್. ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ ಫ್ರೆಂಡ್ಸ್, ಮತ್ತೆ ಯಾರಿಗಾದ್ರೂ ಏನಾದ್ರು ಇದೆಯಾ? ಲಕ್ಷ್ಮೀಕಾಂತ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡಿದ್ರಿ ಆಗ್ಲೇ 2-3 ಸಾರಿ. ಲಕ್ಷ್ಮೀಕಾಂತಮ್ಮ ಮೇಡಮ್ ಎಲ್ಲಿದ್ದೀರಾ? ಓಕೆ ಫ್ರೆಂಡ್ಸ್, ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಕಡಿಮೆ ಆಯ್ತಾ? ಕಡಿಮೆ ಆಯ್ತು ಮೊನ್ನೆಯಿಂದ ಎಳ್ನೀರು ನಿನ್ನೇನು ಹೇಳಿದ್ರಲ್ವಾ ಆಗಿದೆ ಅಂತ. ಹೌದು, ಇವತ್ ಪರವಾಗಿಲ್ಲ, ಇವತ್ ಕಡಿಮೆ ಆಯ್ತು. ನಾನು ಹಾಸ್ಪಿಟ್ಲ್ ಹೋಗ್ಬೇಕಾಗುತ್ತೆ ಏನೋ ಮಾಡಿದೆ, ಕಡಿಮೆ ಏನ್ ಆಯ್ತು. ಮಾಡಿದ್ರಿ? ಇದು ಅಂಬ್ಲಿ ಗಂಜಿ ಕುಡಿದೆ, ಹ್ಮ್ ಆಮೇಲೆ ಇದು ಬೊಂಡ, ಬಚ್ಚಂಗಾಯಿ ಜ್ಯೂಸು ಎಲ್ಲ ಅದನ್ನೇ ಕುಡಿತಾ ಇರೋದು. ಊಟ ಕಡಿಮೆ ಮಾಡಿ ಜ್ಯೂಸೆ, ನೀರು ಅದು ಇದು ಕುಡಿದು ಈಗ ಕಡಿಮೆ ಆಯ್ತು. ಈಗ ಇವತ್ ಪರವಾಗಿಲ್ಲ. ಸ್ವಲ್ಪ ರಾತ್ರಿ ಊಟ ಕಡಿಮೆ ಮಾಡಿ, ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿ, ಏನಾಗಲ್ಲ. ಊಟನು ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತೀನಿ, ರಾತ್ರಿ ಊಟ ಮಾಡ, ರಾತ್ರಿ ರಾಗಿ ಅಂಬ್ಲಿ ಅಷ್ಟೇ ಕುಡಿಯೋದು. ಪರವಾಗಿಲ್ಲ. ಈಗ ಪರವಾಗಿಲ್ಲ, ಈಗ 67 ಇದೀನಿ, ಹೊಟ್ಟೆ 44 ಇದೆ ಈಗ, ಹೊಟ್ಟೆ ಕಡಿಮೆ ಇದೆ ಈಗ. 67 ಬಂದಿದ್ದೀರಲ್ಲ ಈಗ. ಹೌದೌದು, ಹ್ಮ್ ಪರವಾಗಿಲ್ಲ ಈಗ. ಲೈಟ್ ಫೀಲಿಂಗ್ ಅನಿಸ್ತಾ ಇದೆ ಬಾಡಿ, ಹೌದು. ಅನಿಸ್ತಾ ಇದೆ. ಈಗ ಸ್ವಲ್ಪ ಪರವಾಗಿಲ್ಲ, ಈಗೆಲ್ಲ ಕೆಲಸ ಎಲ್ಲ ಮಾಡಕ್ಕೆ ಇದಾಗುತ್ತೆ. ಇಲ್ಲಾಂದ್ರೆ ಮೊದ್ಲೆಲ್ಲ ತುಂಬಾ ಸುಸ್ತಾಗ್ತಾ ಇತ್ತು, ಈಗ ಹೆದ್ರಿಕೆನೇ ಇಲ್ಲ. ಈಗ ಏನ್ ಕೆಲಸ ಅಂದ್ರೆ ನಾವು ವೇಟ್ ಲಾಸ್ ಹೆಂಗ್ ಮಾಡ್ಬೇಕಂದ್ರೆ ಚೆನ್ನಾಗಿ ತಿನ್ಕೊಂಡೇ ವೇಟ್ ಲಾಸ್ ಮಾಡ್ಬೇಕು. ಅದ್ರಲ್ಲೇ ಏನ್ ತಿನ್ಬೇಕು ಅದನ್ನ ತಿನ್ಬೇಕು, ಏನ್ ತಿನ್ಬಾರ್ದು ಅದನ್ನ ಬಿಡ್ಬೇಕು, ಅಷ್ಟೇ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಅಷ್ಟೇ. ಅದೇ ನಾನ್ ರಾತ್ರಿ ಮಾತ್ರ ಊಟ ಮಾಡೋದಿಲ್ಲ. ತೂಕ ಇಳಿದೋಗ್ಲಿ ಅಂತ ಊಟ ಬಿಡೋದು, ಏನೇನೋ ಪೌಷ್ಟಿಕಾಂಶಗಳನ್ನೆಲ್ಲ ತೆಗೆದಾಕ್ಬಿಡ್ತಾರೆ ಊಟ ಬಿಡೋದ್ರಲ್ಲಿ. ಅವ್ರಿಗೆ ಅದು ಇನ್ನೂ ಸಿವಿಯರ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಆತರ ಎಲ್ಲ ವೇಟ್ ಲಾಸ್ ಮಾಡಕ್ ಹೋಗ್ಬಾರ್ದು. ಸಸ್ಟೈನೇಬಲಿ ಆಗಿ ಎಲ್ಲ ತಿನ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಮನಸ್ಥಿತಿನ ಸರಿಯಾಗಿ ಇಟ್ಕೊಂಡು ಮಾಡಿದ್ರೆ ತೊಂದ್ರೆ ಏನೂ ಆಗಲ್ಲ. ನಾನು ಊಟ ಮಾಡೋದಿಲ್ಲ, ಊಟ ಮಾಡ್ತೀನಿ, ಅಂದ್ರೆ ರಾತ್ರಿ ಒಂದ್ ಟೈಮ್ ಮಾತ್ರ ರಾಗಿ ಅಂಬ್ಲಿ ಕುಡಿತೀನಿ. ರಾತ್ರಿ ಆದ್ರೆ ಈಗ ಒಂದ್ 7 ಗಂಟೆಗೆ ಬೇಗ ಊಟ ಮಾಡಿದ್ರೆ ಲೈಟ್ ಫುಡ್ ತಗೊಳ್ಳಿ, ತುಂಬಾ ಹೆವಿ ಎಣ್ಣೆ ಅವೆಲ್ಲ ತಗೊಳ್ಬೇಡಿ. ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಮಧ್ಯಾಹ್ನನೇ ಎಲ್ಲ ಫಿನಿಶ್. ಮಧ್ಯಾಹ್ನ ಒಳಗಡೆ ಬೆಳಿಗ್ಗೆ ಮಧ್ಯಾಹ್ನ ಎಣ್ಣೆ ವಸ್ತು ಎಲ್ಲ ಈಗ ತಿನ್ನೋದು ಬಿಟ್ಟೆ ಸುಮಾರು 3 ತಿಂಗಳಾಯ್ತು. ಅದಕ್ಕೆ ನಿಮ್ಗೆ ವೇಟ್ ಲಾಸ್ ಆಗಿದೆ.